2023-24 ಸಾಲಿನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಇಟ್ಟಿದ್ದೇವೆ. ಈಗ ಮೊದಲಿಗೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ ಅಂತ ಹೇಳ್ತಾ ಈಗ ನಾಡಗೀತೆ ಸುಂದರ ನದಿವನಗಳ ನಾಡಿ ಜಯ ಹೇ ರಸ ಋಷಿಗಳ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ದೇವಿಯ ಮಕುಟದ ನವಮಣಿಯೇ ಚಂದದ ಚಂದದ ಮಣ್ಣಿನ ಗಣಿಯೇ ರಾಗವಾದ ಸೂಜನರವತರಿಸಿದ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಕುಲವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ್ಯಾರಣ್ಯ ಕನ್ನಸರಕ್ಷರಿ ಪೊನ್ನ ಪಂಪನ ಕುಣಿಪತಿ ಜನ್ನ ಕುಮಾರವ್ಯಾಸರ ಮಂಗಳನಾಮ ಕವಿಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕವೀರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ವೈಸಳರಾಡಿದ ನಾಡೆ ಡಂಕಣದ ಕನ್ನಡ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರದಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜನಾಂಗದ ಶಾಂತಿಯ ತೋಟ ರಸಿಕರ ಕನ್ನಡ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಆರಸಿದ ಜೈನರ ಉದ್ಯಾನ ಚಂದ್ರನ ಹೋಲುವ ಸಸಿಗಳ ಧಾಮ ಕಾಯುತ ವೈದಿಕರ ರಾಮ ಕನ್ನಡ ನುಡಿ ನುಡಿದಾಡುವ ನೇರ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತಿ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಚೂರಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ 2023-24 ಸಾಲಿನ ಅಂದರೆ ದಿನಾಂಕ 1/4/2023ರಿಂದ 31/3/2024 ಸಂಬಂಧಿಸಿದಂತೆ ಮತ್ತು 15ನೇ ಹಣಕಾಸು ಯೋಜನೆಯ 2023-24 ಸಾಲಿನ ಕೈಗೊಂಡ ಕಾಮಗಾರಿಗಳ ಬಗ್ಗೆ ಪ್ರಥಮ ಹಂತದ ಸಾಮಾಜಿಕ ಪರಿಶೋಧನಾ ಸಭೆಯನ್ನು ಸಹ ಇದನ್ನು ಇಟ್ಕೊಂಡಿದ್ದೇವೆ. ಈ ಸಭೆಗೆ ಆಗಮಿಸಿದಂತ ಸಂಜೆ ಅವರು ಸ್ವಾಗತವನ್ನು ಮಾಡ್ತಿದ್ದಾರೆ. 2023-24 ಸಾಲಿನ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನಾ ಸಭೆಗೆ ಗ್ರಾಮ ಸಭೆಗೆ ಘೋಷಿಸಿಕೊಂಡಿದ್ದು, ಈ ಸಭೆಗೆ ಆಗಮಿಸಿರುವಂತಹ ಇಸ್ಲಾಂ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಹಾಗೂ ನೋಡಾಧಿಕಾರಿಯಾದ ಚಂದ್ರಶೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ
ಎಲ್ಲರ ಪರವಾಗಿ ಸ್ವಾಗತ ಹಾಗೂ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ರಾಘವೇಂದ್ರ, ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಜಯಲಕ್ಷ್ಮಿ ಇವರಿಗೂ ಎಲ್ಲರ ಪರವಾಗಿ ಸ್ವಾಗತ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಕುಮಾರಿ ಮಹಾಲಕ್ಷ್ಮಿ ಇವರಿಗೂ ಎಲ್ಲರ ಪರವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್ ಶೆಟ್ಟಿ ಇವರಿಗೂ ಬರಲಿಲ್ಲ. ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಇವರಿಗೂ ಸ್ವಾಗತ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಮತಿ ಅನ್ನಪೂರ್ಣ ಇವರಿಗೂ ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ನಾಗೇಶ್ ಕೆವಿ ಇವರಿಗೂ ಎಲ್ಲರ ಪರವಾಗಿ ಸ್ವಾಗತ ಹಾಗೂ ಈ ಸಭೆಗೆ ಆಗಮಿಸಿರುವಂತಹ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರ ಪರವಾಗಿ ಸ್ವಾಗತ ಹಾಗೂ ತೋಟಗಾರಿಕಾ ಅಧಿಕಾರಿಯಾದ ಚಂದ್ರಶೇಖರ್ ಸರ್ ಅವರಿಗೂ ಎಲ್ಲರ ಪರವಾಗಿ ಹಾಗೂ ಸಾಮಾಜಿಕ ಪರಿಶೋಧನಾ ಹಾಗೂ ಪಂಚಾಯತ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೂ ವಾಸ್ತವಿಕ ನಿರ್ಣಯದ ಶ್ರೀ ನಾಗೇಶ್ ಕೆವಿ, ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಫೋಟೋ ಮಾಡ್ಕೋಬೇಕಾ? ಮಾಡ್ತಿದ್ರಲ್ಲಿ ಮಾಡ್ಕೊತೀನಿ ಮಹಾತ್ಮ ಗಾಂಧಿ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿ 6 ತಿಂಗಳಿಗೆ ನಡೆಸ್ತಾ ಇದ್ದೀವಿ. ಈಗ ಕಳೆದ ಬಾರಿ 6 ತಿಂಗಳ ಅವಧಿಯಲ್ಲಿ ನಡೆಸಕ್ಕಾಗಿದೆ. ಈಗ ಹಾಗಾಗಿ 1 ವರ್ಷದ ಅವಧಿಯ ಕಾಮಗಾರಿಗಳು 2023ರಿಂದ 2024ವರೆಗೆ ಆಗಿರ್ತಕ್ಕಂಥ 2 ಯೋಜನೆ ಕಾಮಗಾರಿಗಳನ್ನ ತೆಗೆದುಕೊಂಡ್ಬಿಟ್ಟು ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಉದ್ದೇಶ ಅಂತಂದ್ರೆ ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕು. ಹಾಗೆ ಎಲ್ಲ ಯೋಜನೆಗಳಲ್ಲಿ ಅನುಷ್ಠಾನ ಆಗ್ತಕ್ಕಂಥ ಖರ್ಚು ವೆಚ್ಚದ ವಿವರಗಳನ್ನ ಎಲ್ಲ ಸಾರ್ವಜನಿಕರಿಗೂ ತಿಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಾವು ಈ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ನಡೆಸ್ತೀವಿ. ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು 4 ಹಂತಗಳಲ್ಲಿ ಈ ಒಂದು ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿಗಳ ಪರಿಶೀಲನೆ ಮಾಡತಕ್ಕಂಥದ್ದು ಏನು ಸರ್ಕಾರದ ಮಾರ್ಗಸೂಚಿ ಇರುತ್ತೆ. ಒಂದು ಗ್ರಾಮ ಪಂಚಾಯತಿ ಅಥವಾ ಅನುಷ್ಠಾನ ಇಲಾಖೆಯಿಂದ ಒಂದು ಕಾಮಗಾರಿಗಳನ್ನ ಮಾಡಬೇಕಾದ್ರೆ ಇನ್ನೆಲ್ಲ ದಾಖಲಾತಿಗಳನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಅದರ ದಾಖಲಾತಿ ಹೇಗಿದೆ ಅಂತಕ್ಕಂಥ ಮೊದಲನೇದಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಹಾಗೆ ಕಾಮಗಾರಿಗಳ ಭೌತಿಕ ಪರಿಶೀಲನೆ ನಡೆಸ್ತಕ್ಕಂಥದ್ದು, ಕಾಮಗಾರಿಗಳು ಏನು ಅಂದಾಜು ಮೊತ್ತಕ್ಕೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಆಗಿದೆ, ಅದರಿಂದ ಸಾರ್ವಜನಿಕರಿಗೆ ಉಪಯೋಗ ಆಗ್ತಾ ಇದೆಯಲ್ಲ ಅಂತಕ್ಕಂಥದ್ದನ್ನು ಪರಿಶೀಲನೆಗಳು ಪಡ್ತಕ್ಕಂಥದ್ದಿದೆ. ಹಾಗೆ MLG ಇಲ್ಲಿ ಕುಶಲ ಕೆಲಸವನ್ನು ಮಾಡಿರ್ತಕ್ಕಂಥ ಮನೆಗಳಿಗೆ ಕೂಡ ಭೇಟಿ ಮಾಡ್ತಕ್ಕಂಥದ್ದು, ಜಾಬ್ಗಳನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ಹಾಗೆ ಅಂತಿಮವಾಗಿ ಈ 3 ಹಂತದಲ್ಲಿ ಏನು ಪರಿಶೀಲನೆ ಮಾಡಿರ್ತೀವಿ ಅದರಲ್ಲಿ ಏನೆಲ್ಲ ಅಂಶಗಳು ನಮ್ಮದಿದ್ದು ಉತ್ತಮ ಅಂಶಗಳಿರ್ಬೋದು ಅಥವಾ ಲೋಪದೋಷಗಳಿರ್ಬೋದು ಎಲ್ಲವನ್ನೂ ಬಿಟ್ಟು ಗ್ರಾಮ ಸಭೆಯನ್ನು ಕರೆದ್ಬಿಟ್ಟು ಗ್ರಾಮ ಸಭೆಯ ಮುಂದೆ ಎಲ್ಲ ಅಂಶಗಳ ಕುರಿತು ಚರ್ಚೆಗೆ ಒಳಪಡಿಸ್ತಕ್ಕಂಥದ್ದು. ಸಾರ್ವಜನಿಕರೊಂದಿಗೆ ಆಗಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚದ ವಿವರಗಳನ್ನು ತಿಳಿಸಿ ಚರ್ಚೆಗೆ ಒಳಪಡಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸತಕ್ಕಂಥ ಪ್ರಕ್ರಿಯೆ ಇದೆ. ಆ ನಿಟ್ಟಿನಲ್ಲಿ ಕಳೆದ 4-5 ದಿನಗಳಿಂದ ನಾವು ಈ ಒಂದು ಪರಿಶೀಲನೆಯನ್ನು ನಡೆಸಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಎಲ್ಲ ಕಾಮಗಾರಿಗಳ ವಿವರಗಳನ್ನು ತಿಳಿಸ್ತೀವಿ. ತಾವುಗಳು ಕೂಡ ಇಲ್ಲಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗೆ ಯಾವುದೇ ಒಂದು ಕಳಪೆಗಳ ಬಗ್ಗೆ ಅನುಮಾನಗಳಿದೆ ಅವರು ಕೂಡ ಮುಕ್ತವಾಗಿ ನೀವು ಕೂಡ ನೋಡಲಿಕ್ಕೆ ಅವಕಾಶ ಇದೆ. ಹಾಗೆ ನಾವು ಕೂಡ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿ ಹಾಗೆ
ಗ್ರಾಮ ಪಂಚಾಯಿತಿ ಕಾಮಗಾರಿಗಳಿಗೆ ಜೊತೆಗೆ 2021ನೇ ಸಾಲಿನ ಅನುದಾನದಲ್ಲಿ ಅನುಷ್ಠಾನ ಆಗಿರ್ತಕ್ಕಂಥ 15ನೇ ಹಣಕಾಸು ಯೋಜನೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಆಗಿರ್ತಕ್ಕಂಥ ಕಾಮಗಾರಿಗಳು ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಇದೆ. ಆ ಒಂದು ಕಾಮಗಾರಿಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ವಿ. ಅದರ ವಿವರಗಳನ್ನು ಕೂಡ ತಮಗೆ ಹೇಳ್ತೇವೆ. ಅದರ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ತಾವುಗಳು ಕೂಡ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಹೀಗೆ ಪ್ರಾಸ್ತಾವಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ನಮಸ್ತೆ. ಸಾಮಾಜಿಕ ಪರಿಶೋಧನೆಯ ಗ್ರಾಮಸಭೆಯ ಉದ್ದೇಶ, ಗುರಿ ಮತ್ತು ಇದರ ಬಗ್ಗೆ ಪೂರ್ಣ ವಿವರವನ್ನು ನೀಡಿದ ಮಹೇಶ್ವರ ಅವರಿಗೆ ಅದು ಈಗ ಅನುಕೂಲದ ವರದಿ ಮಾಡಿದರೆ ವಿಜಯನಗರ ಯೋಜನೆಯ ದಿನಾಂಕ 1/2023ರಿಂದ ದಿನಾಂಕ 31/3/2024 ಅನುಷ್ಠಾನಗೊಂಡ ಕಾಮಗಾರಿಗಳ ಖರ್ಚು ವೆಚ್ಚದ ವಿವರ. ಕಾಮಗಾರಿಗಳು ಹಲಸರೆ ಮಳವಳ್ಳಿ ಗ್ರಾಮದ ಸರ್ವೆ ನಂಬರ್ 85ರ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ 1,30,30,000 ಅಂದಾಜು ಮೊತ್ತ, ಖರ್ಚಾದ ಮೊತ್ತ 1,12,812. ಚಿಕ್ಕಬೆಳಗೋಡು ಗ್ರಾಮದ ಸರ್ವೆ ನಂಬರ್ 11ರಲ್ಲಿ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ 1,40,000 ಅಂದಾಜು ಮೊತ್ತ, ಖರ್ಚಾದ ಮೊತ್ತ 1,25,136. ಹೆಬ್ಬೆಳ್ಳಿ ಗ್ರಾಮದ ವಾಣಿಜ್ಯ ಸಚಿವರ ಜಮೀನಿನಿಂದ ಮೂಗುದಾರೆಯ ಜಮೀನಿನವರೆಗೂ ಪ್ರವಾಹ ನಿಯಂತ್ರಣ ಕಾಲುವೆ 1,80,000 ಅಂದಾಜು ಮೊತ್ತ, ಖರ್ಚಾದ ಮೊತ್ತ 75,732. ಅಕ್ಕಮ್ಮ ಇವರ ಜಮೀನಿನಿಂದ ಕೃಷ್ಣಾಚಾರ್ಯವರ ಜಮೀನಿನ ಮೇಲ್ಭಾಗದಲ್ಲಿ ಪ್ರವಾಹ ನಿಯಂತ್ರಣ ಕಾಲುವೆ ನಿರ್ಮಾಣ ಅಂದಾಜು ಮೊತ್ತ 2 ಲಕ್ಷ, ಖರ್ಚಾದ ಮೊತ್ತ 85,952. ಹೆಬ್ಬೆಳ್ಳು ಗ್ರಾಮದ ದಿನೇಶ ಮತ್ತು ಕದರಾಮ ಇವರ ಮನೆ ಹತ್ತಿರ ಸಾರ್ವಜನಿಕ ಕುಡಿಯುವ ನೀರಿನ ಬಾವಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,50,000, ಖರ್ಚಾದ ಮೊತ್ತ 30,392. ಪುರಪಮನೆ ಗ್ರಾಮದ ಶ್ರೀನಿಧಿ ರಮೇಶ್ ಹಾಗೂ ಇತರರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,50,000, ಖರ್ಚಾದ ಮೊತ್ತ 1,05,688. ಹೆಚ್ಕೊಲ್ಕೊಪ್ಪ ಗ್ರಾಮದ ಚೇಜಿಗದ್ದೆ ನಾರಾಯಣ ಸುಭಾಷ್ ಇವರ ಜಮೀನಿನಿಂದ ರವಿಕುಮಾರ್ ಚಂದ್ರಶೇಖರ ಇವರ ಜಮೀನಿನವರೆಗೆ ಪ್ರವಾಹ ನಿಯಂತ್ರಣ ಕಾಲುವೆ 1,80,000, ಖರ್ಚಾದ ಮೊತ್ತ 57,828. ದೊಡ್ಡಬೆಳಗೋಡು ಗ್ರಾಮದ ಪ್ರಿಯಾಕೋಮ್ ಶ್ರೀಧರ ಇವರಿಗೆ 2021-22ನೇ ಸಾಲಿನ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,710, ಖರ್ಚಾದ ಮೊತ್ತ 3,792. ಹೆಬ್ಬೆಳ್ಳಿ ಗ್ರಾಮದ ಜ್ಯೋತಿಕೋಮ್ ಶೇಖರ ಶೆಟ್ಟಿ ಇವರಿಗೆ 2021-22ನೇ ಸಾಲಿನ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,710, ಖರ್ಚಾದ ಮೊತ್ತ 11,376. ಹೆಬ್ಬೆಳ್ಳು ಗ್ರಾಮದ ಅಂಜಲಿ ಎಚ್.ಎಸ್. ಹೋಮ್ ಕುಶಾರ್ ಇವರಿಗೆ 2021-22ನೇ ಸಾಲಿನ ಬಸವ ವಸತಿ ಹೆಚ್ಚುವರಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಖರ್ಚಾದ ಮೊತ್ತ 8,848. ಹೆಬ್ಬೆಳ್ಳು ಗ್ರಾಮದ ಗಾಯತ್ರಿ ವಿ. ಕೋಮ್ ವಿಜೇಂದ್ರ ಇವರಿಗೆ 2021-22ನೇ ಸಾಲಿನ ಬಸವ ವಸತಿ ಯೋಜನೆಯಡಿ ಹೆಚ್ಚುವರಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 25,440, ಖರ್ಚಾದ ಮೊತ್ತ 16,432. ಹಲಸರೆ ಮಳವಳ್ಳಿ ಗ್ರಾಮದ ಹಾಲಮ್ಮ ಕೋಮ್ ಚಂದ್ರಪ್ಪ ಇವರಿಗೆ 2021-22ನೇ ಸಾಲಿನ ಬಸವ ವಸತಿ ಹೆಚ್ಚುವರಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 25,440, ಖರ್ಚಾದ ಮೊತ್ತ 8,848. ಹೆಬ್ಬೆಳ್ಳು ಗ್ರಾಮದ ಚಿಕ್ಕು ಕುಲಾರಕಿ ಕೋಮ್ ಮಂಜು ಕುಲಾರ್ ಇವರಿಗೆ 2021-22ನೇ ಸಾಲಿನ PMAY ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಖರ್ಚಾದ ಮೊತ್ತ 16,432. ಪುರಪಮನೆ ಗ್ರಾಮದ ನಂದಿನಿ HP ಕೋಮ್ ಗುರುಪ್ರಸಾದ್ ಇವರಿಗೆ 2021-22ನೇ ಸಾಲಿನ ವಸತಿ ಹೆಚ್ಚುವರಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಖರ್ಚಾದ ಮೊತ್ತ 6,636. ದೊಡ್ಡಬೆಳಗೋಡು ಗ್ರಾಮದ BM ನೇತ್ರಾವತಿ ಮಂಜಗೌಡ ಇವರಿಗೆ 2021-22ನೇ ಸಾಲಿನ PMAY ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಖರ್ಚಾದ ಮೊತ್ತ 16,432. ಹೆಬ್ಬೆಳ್ಳು ಗ್ರಾಮದ ಸುಮಾ ಕೋಮ್ಲವ ಇವರಿಗೆ 2021-22ನೇ ಸಾಲಿನ ಬಸವ ವಸತಿ ಹೆಚ್ಚುವರಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,440, ಖರ್ಚಾದ ಮೊತ್ತ 8,848. ಹೆಚ್ಕೊಲ್ಕೊಪ್ಪ ಗ್ರಾಮದ ಶಶಿಕಲಾ ಕೋಮ್ ಚಂದ್ರಶೇಖರ ಇವರಿಗೆ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 28,440, ಖರ್ಚಾದ ಮೊತ್ತ 12,956. ಪುರಪಮನೆ ಗ್ರಾಮದ ಸೀತಮ್ಮ ಕೋಮ್ ಸೋಮ ಪೂಜಾರಿ ಬಸವ ವಸತಿ ಯೋಜನೆಯಡಿ ಮನೆ ನಿರ್ಮಾಣ
ಕಾಮಗಾರಿ ಅಂದಾಜು ಮೊತ್ತ 28,710, ಖರ್ಚಾದ ಮೊತ್ತ 8,532. ಹೊರಕಮನೆ ಗ್ರಾಮದ ಸಾವಿತ್ರಿ ಲೋಕೇಗೌಡ ಇವರಿಗೆ 2021-22ನೇ ಸಾಲಿನ ವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 25,710, ಖರ್ಚಾದ ಮೊತ್ತ 11,692. ಹೆಬ್ಬೆರು ಗ್ರಾಮದ ರತ್ನಮ್ಮ ಕೃಷ್ಣ ಇವರಿಗೆ ಬಸವವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 25,710, ಖರ್ಚಾದ ಮೊತ್ತ 7,584. ದೊಡ್ಡಬೆಳಗೋಡು ಗ್ರಾಮದ ನೇತ್ರಾವತಿ ತಾಯಿ ಗೌರಮ್ಮ ಇವರಿಗೆ ಬಸವವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 25,710, ಖರ್ಚಾದ ಮೊತ್ತ 11,692. ಹೆಬ್ಬೆರು ಗ್ರಾಮದ ವಸಂತಿ ಸದಾಶಿವ ಶೆಟ್ಟಿ ಇವರಿಗೆ 2021-22ನೇ ಸಾಲಿನ ಬಸವವಸತಿ ಯೋಜನೆಯಡಿ ಮನೆ ನಿರ್ಮಾಣ ಅಂದಾಜು ಮೊತ್ತ 28,710, ಖರ್ಚಾದ ಮೊತ್ತ 8,848. ಹೊರಕಮನೆ ಗ್ರಾಮದ ನಾಗರತ್ನ ಬಸವರಾಜು ಇವರಿಗೆ 2021-22ನೇ ಸಾಲಿನ ಅಂಬೇಡ್ಕರ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 27,810, ಖರ್ಚಾದ ಮೊತ್ತ 10,428. ಹೆಬ್ಬೆರು ಗ್ರಾಮದ ಸವಿತಾ ಶೆಟ್ಟಿ ಅಣ್ಣಪ್ಪ ಶೆಟ್ಟಿ ಇವರಿಗೆ ಬಸವವಸತಿ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 28,710, ಖರ್ಚಾದ ಮೊತ್ತ 8,532. ದೊಡ್ಡಬೆಳಗೋಡು ಗ್ರಾಮದ ಗೀತಾ ಉಮೇಶ ಇವರಿಗೆ 2021-22ನೇ ಸಾಲಿನ ಅಂಬೇಡ್ಕರ್ ಯೋಜನೆಯಡಿ ಮನೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 22,810, ಖರ್ಚಾದ ಮೊತ್ತ 11,692. ಹೆಚ್ಕೊಲ್ಕೊಪ್ಪ ಗ್ರಾಮದ ಮಂಗನಮಕ್ಕಿ ಕೆರೆ ಅಭಿವೃದ್ಧಿಪಡಿಸುವುದು ಅಂದಾಜು ಮೊತ್ತ 3 ಲಕ್ಷ, ಖರ್ಚಾದ ಮೊತ್ತ 53,720. ನಂದ್ರಿ ಅಮೃತ ಸರೋವರ ಅಭಿವೃದ್ಧಿ ಕಾಮಗಾರಿ ಅಂದಾಜು ಮೊತ್ತ 9 ಲಕ್ಷ, ಖರ್ಚಾದ ಮೊತ್ತ 7,36,087. ಹೆಚ್ಕೊಲ್ಕೊಪ್ಪ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಅಂದಾಜು ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 15 ಲಕ್ಷ, ಖರ್ಚಾದ ಮೊತ್ತ 75,399. ಹೆಬ್ಬೆರು ಗ್ರಾಮದ ಸರಸ್ವತಿ ಸುಬ್ಬಣ್ಣ ಲಕ್ಷ್ಮೀನಾರಾಯಣ ಇವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,50,50,000, ಖರ್ಚಾದ ಮೊತ್ತ 43,647. ಹೆಚ್ಕೊಲ್ಕೊಪ್ಪ ಗ್ರಾಮದ ಬಾಬು ಪೂಜಾರಿ ಬಿನ್ ತೇಜಪ್ಪ ಸರ್ವೆ ನಂಬರ್ 35ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,07,000, ಖರ್ಚಾದ ಮೊತ್ತ 15,186. ಹೆಬ್ಬೆರು ಗ್ರಾಮದ ಉಚ್ಚಪ್ಪ ಬಿನ್ ಸರ್ವೆ ನಂಬರ್ 30ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,07,000, ಖರ್ಚಾದ ಮೊತ್ತ 15,655. ಹೆಬ್ಬೆರು ಗ್ರಾಮದ ಕನ್ನಮ್ಮ ನಾರಾಯಣಪ್ಪ ಸರ್ವೆ ನಂಬರ್ 13ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1,07,000, ಖರ್ಚಾದ ಮೊತ್ತ 9,562. ಹೆಚ್ಕೊಲ್ಕೊಪ್ಪ ಗ್ರಾಮದ ಸಾರಗೇರಿ ಮಂಜಪ್ಪ ಬಿನ್ ಲಿಡ್ಡನಾಯಕ ಇವರ ಜಮೀನು ಸರ್ವೆ ನಂಬರ್ 14ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ 8,848, ಖರ್ಚಾದ ಮೊತ್ತ. ಹೆಬ್ಬೆರು ಗ್ರಾಮದ ಜಯಮ್ಮ ತಿಮ್ಮಪ್ಪ ಇವರ ಸರ್ವೆ ನಂಬರ್ 13ರ ಜಮೀನಿನಲ್ಲಿ ಕೃಷಿ ಬಾವಿ ನಿರ್ಮಾಣ ಕಾಮಗಾರಿ ಖರ್ಚಾದ ಮೊತ್ತ 1,73,844. ನಂದಿ ಗ್ರಾಮದ ಕೆವಿ ಉಮೇಶ ಬಿನ್ ಲೇಟ್ ಶ್ರೀಧರ ರವರ ಜಮೀನು ಸರ್ವೆ ನಂಬರ್ 24/5ರಲ್ಲಿ ಅಡಿಕೆ ತೋಟ ನಿರ್ಮಾಣ ಕಾಮಗಾರಿ ಖರ್ಚಾದ ಮೊತ್ತ 42,344. 2023-24ನೇ ಸಾಲಿನ 15ನೇ ಹಣಕಾಸು ಯೋಜನೆ ಖರ್ಚಿನ ವಿವರ. ಹೆಬ್ಬೆರು ಗ್ರಾಮದ ಸನೇಶ್ವರ ದೇವಸ್ಥಾನದಿಂದ ಬಿಲ್ಪತ್ರೆ ಶಾಲೆವರೆಗೆ ರಸ್ತೆಗೆ ಗ್ರಾವೆಲ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾದ ಮೊತ್ತ 85,866. ಹೆಬ್ಬೆರು ಗ್ರಾಮದ ಅಂಗನವಾಡಿಗೆ ಕುಡಿಯುವ ನೀರಿನ ಸೌಲಭ್ಯ ಕಾಮಗಾರಿ ಅಂದಾಜು ಮೊತ್ತ 25,000, ಖರ್ಚಾದ ಮೊತ್ತ 23,502. ಹೆಬ್ಬೆರು ಗ್ರಾಮದ ಕುಂಬಾರ ಕೃಷ್ಣಮೂರ್ತಿ ಮನೆ ಮುಖ್ಯ ರಸ್ತೆಯಿಂದ ಹೊರಗೋಡು ರಾಘವೇಂದ್ರ ಮತ್ತು ಹೈದೂರು ನಾರಾಯಣಪ್ಪ ಮನೆಯವರೆಗೆ ರಸ್ತೆ ಮತ್ತು ಚರಂಡಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ, ಖರ್ಚಾದ ಮೊತ್ತ 94,868. ಹೆಬ್ಬೆರು ಗ್ರಾಮದ ಎನ್ಕೆ ಮೂರ್ತಿರಾಯಣ ಮನೆಯಿಂದ ವೀರಭದ್ರೇಶ್ವರ ದೇವಸ್ಥಾನದವರೆಗೆ ರಸ್ತೆಗೆ ಗ್ರಾವೆಲ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 80,000, ಖರ್ಚಾದ ಮೊತ್ತ 68,584. ಹೊರಕಮನೆ ಗ್ರಾಮದ ಗೋವಿಂದರಾಜುಗಳ ಮನೆಯ ಸಮೀಪ ಇರುವ ಸಾರ್ವಜನಿಕ ಕುಡಿಯುವ ನೀರಿನ ಸರಬರಾಜು ಯೋಜನೆ ಬೋರ್ವೆಲ್ಗೆ ಮೋಟಾರ್ ಅಳವಡಿಕೆ ವಿದ್ಯುತ್ ಸಂಪರ್ಕ ಕಾಮಗಾರಿ ಅಂದಾಜು ಮೊತ್ತ 79,220, ಖರ್ಚಾದ ಮೊತ್ತ 79,220. ಹೊರಕಮನೆ ವಿವಿಧ ರಸ್ತೆಗಳಿಗೆ ಪೈಪ್ ಅಳವಡಿಸುವುದು ಮತ್ತು ರಸ್ತೆ ಸ್ವಚ್ಛಗೊಳಿಸುವ ಕಾಮಗಾರಿ ಅಂದಾಜು ಮೊತ್ತ 40,000, ಖರ್ಚಾದ ಮೊತ್ತ 36,795. ದೊಡ್ಡಬೆಳಗೋಡು ಎಸ್ಟಿ ಕಾಲೋನಿಯ ಜಯಪ್ಪ ಕೃಷ್ಣರವರ ಮನೆಯಿಂದ ಧರ್ಮಪ್ಪರವರ ಮನೆವರೆಗೆ ಚರಂಡಿ ನಿರ್ಮಾಣ ಮತ್ತು ಗ್ರಾವೆಲ್ ಹಾಗೂ ಪೈಪ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 50,000, ಖರ್ಚಾದ ಮೊತ್ತ 45,946. ಹೆಬ್ಬೆರು ಗ್ರಾಮದ ಬೈರಂಕೊಪ್ಪ ಪ್ರಕಾಶ್ ಇವರ ಮನೆ ಹತ್ತಿರ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 1 ಲಕ್ಷ,
ಲಕ್ಷ, ಖರ್ಚಾದ ಮೊತ್ತ 75,609. ದೊಡ್ಡಬೆಳಗೋಡು ಗ್ರಾಮದ ಎಸ್ಟಿ ಕಾಲೋನಿ ಹತ್ತಿರ ಕೊಳವೆ ಬಾವಿ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 1,30,30,000, ಖರ್ಚಾದ ಮೊತ್ತ 1,06,700. ಹೆಬ್ಬೇರು ಗ್ರಾಮದ ಚಂದ್ರಪ್ಪ ಇವರ ಮನೆ ಹತ್ತಿರ ಸರ್ಕಲ್ ಹತ್ತಿರ ಸೋಲಾರ್ ಬೀದಿ ದೀಪ ಅಳವಡಿಸುವ ಕಾಮಗಾರಿ, ಖರ್ಚಾದ ಮೊತ್ತ 33,461. ದೊಡ್ಡಬೆಳಗೋಡು ಎಸ್ಟಿ ಈ ಒಂದು ಸಭೆಗೆ ಆಗಮಿಸಿದಂತಹ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಘವೇಂದ್ರ ಇವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದೊಡ್ಡಬೆಳಗೋಡು ಎಸ್ಟಿ ಕಾಲೋನಿ ಹಾಗೂ ನಂದಿ ಗ್ರಾಮದ ಎಸ್ಟಿ ಗೋಪಾಲ ಮತ್ತು ಎಸ್ಟಿ ಇವರ ಮನೆ ಹತ್ತಿರದ ಸರ್ಕಲ್ ಹತ್ತಿರ ಸೋಲಾರ್ ಬೀದಿ ದೀಪ ಅಳವಡಿಸುವ ಕಾಮಗಾರಿ, ಖರ್ಚಾದ ಮೊತ್ತ 66,848. ಕುಡಿಯುವ ನೀರು ಸರಬರಾಜು ಮತ್ತು ನೀರು ಗಂಡಿಗಳ ವೇತನಕ್ಕೆ ಲಭಿಸಿದ ವೆಚ್ಚ 6,42,628. ಬೀದಿ ದೀಪ ಖರೀದಿ ಮತ್ತು ಅಳವಡಿಸಿದ ವೆಚ್ಚ 41,043. SWM ನಿರ್ವಹಣೆಗೆ ಪಾವತಿ, ವಾಹನದ ವಿಮಾ ಮೊತ್ತ 62,648. ಕಾಮಗಾರಿಗಳ ತೆರಿಗೆ ಪಾವತಿ ಮತ್ತು ಬ್ಯಾಂಕ್ ಚಾರ್ಜ್ 49,843. 2020-21ನೇ ಸಾಲಿನ ಅನುದಾನದಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಖರ್ಚು ವೆಚ್ಚದ ವಿವರ. ತಾಲೂಕು ಪಂಚಾಯತ್ ಅನುದಾನ. ಕೊರಟಮನೆ ಗ್ರಾಮ ಪಂಚಾಯತ್ ಹೆಬ್ಬೇರು ಗ್ರಾಮದ ಸರ್ಕಲ್ನಲ್ಲಿ ಹೈಮಾಸ್ಟ್ ಬೀದಿ ದೀಪ ಅಳವಡಿಕೆ ಕಾಮಗಾರಿ, ಅಂದಾಜು ಮೊತ್ತ 1,50,000, ಖರ್ಚಾದ ಮೊತ್ತ 1,48,139. ಕೊರಟಮನೆ ಹೆಚ್ಕಲ್ಕೊಪ್ಪ ಗ್ರಾಮದ ಅಂಗನವಾಡಿ ಶೌಚಾಲಯ ಮೇಲ್ಛಾವಣಿ ದುರಸ್ತಿ, ಅಂದಾಜು ಮೊತ್ತ 75,000, ಖರ್ಚಾದ ಮೊತ್ತ 73,400. ಕೊರಟಮನೆ ಗ್ರಾಮದ ಅಪ್ಪೆಮನೆ ಎಸ್ಸಿ ಕಾಲೋನಿಗಳ ನೀರು ಯೋಜನೆ ಪುನಶ್ಚೇತನ ಕಾಮಗಾರಿ, ಅಂದಾಜು ಮೊತ್ತ 81,000, ಖರ್ಚಾದ ಮೊತ್ತ 80,000. ಹೆಬ್ಬೇರು ಅನಂತಪುರ ಮುಖ್ಯ ರಸ್ತೆಯಿಂದ ದೊಡ್ಡಬೆಳಗೋಡು ಎಸ್ಟಿ ಕಾಲೋನಿಗೆ ಹೋಗುವ ರಸ್ತೆ ದುರಸ್ತಿ ಕಾಮಗಾರಿ, ಅಂದಾಜು ಮೊತ್ತ 1,40,000, ಖರ್ಚಾದ ಮೊತ್ತ 1,32,172. ನಂದಿ ಗ್ರಾಮದ ಭಾಗೀರಥಿ ಮತ್ತು ಶಿವಾನಂದ ಇವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ ನಿರ್ಮಾಣ ಕಾಮಗಾರಿ, ಅಂದಾಜು ಮೊತ್ತ 1,00,000, ಖರ್ಚಾದ ಮೊತ್ತ 99,300. ಜಿಲ್ಲಾ ಪಂಚಾಯತ್ ಅನುದಾನ. 2020-21ನೇ ಸಾಲಿನ ಅನುದಾನದಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ಖರ್ಚು ವೆಚ್ಚದ ವಿವರ. ಹೆಬ್ಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲ್ಛಾವಣಿ ಮತ್ತು ನೆಲಹಾಸು ನವೀಕರಣ 2,01,000, ಅಂದಾಜು ಮೊತ್ತ, ಖರ್ಚಾದ ಮೊತ್ತ 1,95,118. ಅಲುಸಾರಿ ಮಳವಳ್ಳಿ ಎಸ್ಸಿ ಕಾಲೋನಿ ಸೋಲಾರ್ ಅಳವಡಿಸುವುದು, ಅಂದಾಜು ಮೊತ್ತ 1,20,000, ಖರ್ಚಾದ ಮೊತ್ತ 1,40,340. ಜಿಲ್ಲಾ ಪಂಚಾಯತ್ MGNRG ಯೋಜನೆ ಬಿಲ್ಪತ್ರ ಅಂಗನವಾಡಿ ಕೇಂದ್ರ ಕಟ್ಟಡ ನಿರ್ಮಾಣ ಕಾಮಗಾರಿಯ ಮೊತ್ತ 1,46,000 ರೂಪಾಯಿಗಳ ಮೊತ್ತಕ್ಕೆ ಚೆಕ್ ಮೆಜರ್ಮೆಂಟ್ ಆಗದೇ ಇರುವುದರಿಂದ ಆಕ್ಷೇಪಣೆಗೆ ಇಟ್ಟಿದ್ದು, ಅದನ್ನ ಸದರಿ ಕಾಮಗಾರಿಗೆ ಸಾಮಾಜಿಕ ಪರಿಶೋಧನೆಯ ನಂತರದಲ್ಲಿ ಚೆಕ್ ಮೆಜರ್ಮೆಂಟ್ ಮಾಡಿ ಮಾಡಿಸಲಾಗಿದೆ. MGNRG ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆ ಹಾಗೂ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಕಾಮಗಾರಿಗಳ ಬಗ್ಗೆ ಹೆಚ್ಚು ವೆಚ್ಚಗಳನ್ನು ವಿವರಗಳನ್ನು ನೀಡಿದಂಥ ಸೀಮಾ ಅವರಿಗೆ ಧನ್ಯವಾದಗಳು. ನಂತರ ವರದಿ ಮಂಡನೆ. ಇದು ಗ್ರಾಮ ಕಾಮಗಾರಿಗಳು ಓದಿರಲ್ಲ, ಕಾಮಗಾರಿಗಳನ್ನ ಓದಿ ಚರ್ಚೆ ಮಾಡಿ ಫೈನಲ್ ಇಲ್ಲ ನೀವು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಇದೆ. ಏನಾದರೂ ಡೌಟ್ ಇದೆಯಾ? ತೋಟಗಾರಿಕಾ ಇಲಾಖಾ ಅನುಷ್ಠಾನ ಕಾಮಗಾರಿಗಳಲ್ಲಿ ಈಗ ಅನುಪಾಲನ ವರದಿಯನ್ನು ತಿಳಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. 2022-23ನೇ ಸಾಲಿನ ಪ್ರಥಮ ಹಂತದ ಸಾಮಾಜಿಕ ಪರಿಶೋಧನೆಯಲ್ಲಿ 1/4ಕ್ಕೆ ಸಂಬಂಧಿಸಿದಂತೆ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿತ್ತು. ಹೆಬ್ಬೈಲು ಗ್ರಾಮದ ನಾಗನಾಗಿರ
ನೀರಿನ ಹಾಕಿ ಸರ್ವೆ ನಂಬರ್ 21/2 ಅಷ್ಟೇ ಟೋಟಲ್ ನಿರ್ಮಾಣ ಕಾಮಗಾರಿ ಸಿಗುತ್ತೆ. 68,880 ರೂಪಾಯಿಗಳನ್ನು ಆಕ್ಷೇಪಣೆಗೆ ಇರಿಸಲಾಗಿದೆ. ಜಿಲ್ಲಾ ಪಂಚಾಯತಿಯ ಕ್ರಿಯೆಯನ್ನು ಆ ಪ್ರತಿಯನ್ನು ಕೂಡ ಇಡಲಾಗಿದೆ. ಈ ಆಕ್ಷೇಪಣೆಯನ್ನು ನಿಮ್ಮಲ್ಲಿ ಈಗ ಮುಗಿಲಲ್ಲ ನಿಮ್ದು ವರದಿ ಮಂಡನೆ ಗ್ರಾಮ ಸಂಪರ್ಕ ಸತೀಶ್ ಅವರಿಂದ ವರದಿ ಮಂಡನೆ. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ 2024-25ನೇ ಸಾಲಿನ ಸಾಮಾಜಿಕ ಪರಿಶೀಲನೆ ನಡೆಸಲಾಗುತ್ತಿದ್ದು, ಈ ಪ್ರಕ್ರಿಯೆಯಲ್ಲಿ ದಿನಾಂಕ 1/4/2023 ರಿಂದ 31/3/2024 ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತ ಪರಿಶೀಲನೆ, ಕಾಮಗಾರಿ ಸ್ಥಳ ಪರಿಶೀಲನೆ ಹಾಗೂ ಅಕುಶಲ ಕೂಲಿಗಾರ ಮನೆ ಭೇಟಿ ಮಾಡಲಾಗಿರುತ್ತದೆ. ಈ ಯೋಜನೆಯ ಜೊತೆಯಲ್ಲಿ ಗ್ರಾಮ ಪಂಚಾಯತಿನಲ್ಲಿ 15 ಹಣಕಾಸು ಯೋಜನೆ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತ ಪರಿಶೀಲನೆ, ಸಾಮಗ್ರಿ ಖರೀದಿಯ ಮೀತು ವೆಚ್ಚಗಳು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಲಾಗಿರುತ್ತದೆ. ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿನಲ್ಲಿ 15 ಹಣಕಾಸು ಯೋಜನೆಯಲ್ಲಿ ಅನುಷ್ಠಾನ ಮಾಡಲಾದ ಕಾಮಗಾರಿಗಳ ಕಡತಗಳನ್ನು ಹಾಗೂ ಕಾಮಗಾರಿ ಸ್ಥಳ ಪರಿಶೀಲನೆ ನಡೆಸಿದ್ದು, ಇವುಗಳ ಸಮಗ್ರ ವರದಿಯನ್ನು ಈ ದಿನ ಸಭೆಗೆ ಮಂಡಿಸ್ತಾ ಇದ್ದೇನೆ. ಮೊದಲಿಗೆ ಉದ್ಯೋಗ ಯೋಜನೆಗೆ ಸಂಬಂಧಪಟ್ಟಂತೆ ಉತ್ತಮ ಅಂಶಗಳು. ಅನುಷ್ಠಾನಗೊಂಡ ಕಾಮಗಾರಿಗಳ ಕಡತಗಳನ್ನು 2024-25 ಸಾಲಿನ ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತೆ ಕಡತಗಳನ್ನು ನಿರ್ವಹಿಸಿರುತ್ತಾರೆ. ಅಂದಾಜು ಪಟ್ಟಿ, ಕಾಮಗಾರಿ ಪ್ರಾರಂಭ ಪತ್ರ ನಮೂನೆ 6, ನಮೂನೆ 8, ನಮೂನೆ 9, ಅಳತೆ ಪುಸ್ತಕ, ಜೆರಾಕ್ಸ್ ಪ್ರತಿ, FTO, ಸಾಮಗ್ರಿ ನಿಧಿಗೆ ಸಂಬಂಧಿಸಿದ ದರ ಪಟ್ಟಿ ಪ್ರಕಟಣೆ, ಕೊಟೇಶನ್ ತುಲನಾತ್ಮಕ ತನಿಖೆ, ಸಾಮಗ್ರಿ ಸರಬರಾಜು ಆದೇಶ ಹಾಗೂ ವೋಚರ್ ನಿರ್ವಹಿಸಿರುತ್ತಾರೆ. ಇನ್ನು ಅನುಷ್ಠಾನಗೊಂಡ ಕಾಮಗಾರಿಗಳು ಸಾರ್ವಜನಿಕರಿಗೂ ಹಾಗೂ ವೈಯಕ್ತಿಕ ಫಲಾನುಭವಿಗಳಿಗೆ ಕಾಮಗಾರಿಗಳಿಂದ ಗ್ರಾಮಸ್ಥರಿಗೆ ಅನುಕೂಲಕರವಾಗಿರುವುದು ಮೇಲ್ನೋಟಕ್ಕೆ ಹೊಂದಿರುತ್ತದೆ. ಸಾಕಷ್ಟು ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಲಾಗುತ್ತದೆ. ಅಕುಶಲ ಕೂಲಿಗಾರರ ಕೂಲಿಯನ್ನು ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಜಮಾ ಬಂದಿರುತ್ತದೆ. ಇಷ್ಟು ಉತ್ತಮ ಅಂಶಗಳು. ಇನ್ನು ಪ್ರಕ್ರಿಯೆ ನ್ಯೂನತೆಗಳು. ಉದ್ಯೋಗ ಚೀಟಿ ಸಂಖ್ಯೆ 8/178 ಸಾಕಮ್ಮ, 8/18 ಕೋಮಲ, 8/20 ಶೋಭಾ, 8/178 ಸಾಕಮ್ಮ, 1/204 ವಿಶಾಲಾಕ್ಷಿ, 5/1 ಗಿರಿಜಾ, 5/15 ಗೀತಾ, 5/32 ಪ್ರಿಯಾ, 3/22 ಮೋಹನ, 3/23 ನೇತ್ರಾವತಿ. ಸದರಿ ಉದ್ಯೋಗ ಚೀಟಿಗಳು ನಾವು ಮನೆ ಭೇಟಿ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಿರುವುದಿಲ್ಲ. ಇದು ನಾವು ವಿಸಿಟ್ ಮಾಡಿರ್ತೀವಿ ಮನೆ ಭೇಟಿಯಲ್ಲಿ, ಆ ಟೈಮಲ್ಲಿ ಅವರು ಮನೆ ಹತ್ರ ಜಾಬ್ ಪಡೆಯಬೇಕು. ಇನ್ನು ಕಾಮಗಾರಿಗೆ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಅದುಸಾಲೆ ಮಡುವಲ್ಲಿ ಗ್ರಾಮದ ಸರ್ವೆ ನಂಬರ್ 85ರಲ್ಲಿ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಲಾಗಿದ್ದು, ಆದ್ರೆ ಅದನ್ನ ಕಿತ್ ಬದಿಗೆ ಇಟ್ಟಿದ್ದಾರೆ. ಏನು ರಸ್ತೆ ಮಾಡೋ ಟೈಮಲ್ಲಿ ಏನೋ ಕಿತ್ ಬದಿಗೆ ಇಟ್ಟಿದ್ದಾರೆ, ನೇಮ್ ಬೋರ್ಡ್ ಹಾಕಿದ್ದಾರೆ, ಕಿತ್ ಬದಿಗೆ ಇಟ್ಟಿದ್ದಾರೆ. ನಿಲ್ಸಿರ್ಬೇಕು ಮೊನ್ನೆ ಬೋರ್ ಹೊಡೆದು ರಸ್ತೆ ಇನ್ನು ಹೆಚ್ಕಲ್ಕೊಪ್ಪ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದೆ, ಆದ್ರೆ ವಿವರವನ್ನು ಫಿಲ್ ಮಾಡಿಲ್ಲ. ವಿವರವನ್ನು ಫಿಲ್ ಮಾಡಿಲ್ಲ. ಇನ್ನು ಹೆಚ್ಕಲ್ಕೊಪ್ಪ ಗ್ರಾಮದ ಮಂಗನಮಕ್ಕಿ ಕೆರೆ ಅಭಿವೃದ್ಧಿಪಡಿಸುವುದು. ಸದರಿ ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಅಳವಡಿಸಿದ್ದು, ಸ್ಥಳದಲ್ಲಿ ನಾಮಫಲಕ ಬಿದ್ದೋಗಿರ್ತದೆ. ಅವರು ಊರವರು ಕೆರೆ ಕೆಲಸ ಮಾಡಿದ್ರು ಆ ಸಂಸ್ಥೆ ಜೊತೆ. ಅವಾಗ ಅದನ್ನು ಡೆಮಾಲಿಷ್ ಮಾಡಿ ಹೊರದಾಗ್ತೀವಿ. ಇನ್ನು ಇತರೆ ನ್ಯೂನತೆಗಳು. ಡೈನಾಮಿಕ್ ವಾಲ್ ಇರುತ್ತದೆ, ಆದರೆ ಮಾಹಿತಿ ನಿರ್ವಹಿಸಿರುವುದಿಲ್ಲ. ಅಕುಶಲ ಕೂಲಿಗಾರರ ಮಾಹಿತಿಯುಳ್ಳ ಮಾಹಿತಿ ಕೊಡಲು ನಿರ್ವಹಿಸಿರುವುದಿಲ್ಲ. ಅಕುಶಲ ಕೂಲಿಗಾರ ಅಂದ್ರೆ ಆ ತಿಂಗಳಿಗೆ ಒಂದ್ಸಲ ಏನು ಜಾಬ್ ಕಾರ್ಡ್ ನಿಮ್ಗೆ ಎಂಟ್ರಿ ಆಗುತ್ತೆ, ಕೆಲಸ ಮಾಡಿರ್ತಾರೆ, ಅವ್ರ ಮಾಹಿತಿ ಗೋಡೆ ಬರೋ ಅಂತ ಇದೆ. ಅದು ಎಲ್ಲ ಕಾಮನ್ ಆಗಿ ಎಲ್ಲ ನಮ್ಮ ತಾಲೂಕಲ್ಲಿ ಎಲ್ಲೋ ಅದು ಆಗ್ತಾ ಇದೆ, ಕಾಮನ್ ಫ್ಯಾಷನ್. ಇನ್ನು ಡೈನಾಮಿಕ್ ವಾಲ್ ಎದುರುಗಡೆ ಇರುತ್ತೆ, ಅದರಲ್ಲಿ ಯಾವಾಗ ಇಷ್ಟು ಜನ ವರ್ಕ್ ಮಾಡ್ತಾರೆ, ತಿಂಗಳ ದಿನ ಅಪ್ಡೇಟ್ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಇಲ್ಲಿಗಾದ್ರೂ ನೋಡ್ಬೇಕು. ಇನ್ನು ಆಕ್ಷೇಪಣಾ ಪ್ರಕರಣ. ಕ್ರಿಯಾಜ್ಞೆ ಪಡೆಯಲಿರುವ ಕಾಮಗಾರಿಗಳು. ಪ್ರಿಯಾ ಕೌನ್ಸಿಲರ ಇವರ ಪ್ರಸವ ವಸತಿ ಮನೆ. ಸದರಿ ಕಾಮಗಾರಿಗೆ 3798. ಅಂಜಲಿ HS ಓಂ ಉಷಾ R ಇವರ ಮನೆ ವಸತಿ ಕಾಮಗಾರಿ 8848 ರು.
ಇನ್ನು ಗಾಯತ್ರಿ ಕೋಮ್ ವಿಜೇಂದ್ರ ಸದರಿ ಕಾಮಗಾರಿಗೆ 14,437. ಹಾಲಮ್ಮ ಕೋಮ್ ಚಂದ್ರಪ್ಪ ಸದರಿ ಕಾಮಗಾರಿಗೆ 8,848. ಚಿಕ್ಕು ಕುಲಾಲ್ತಿ ಕೋಮ್ ಮಂಜು ಕುಲಾಲ್ ಸದರಿ ಕಾಮಗಾರಿಗೆ 14,432. ನಂದಿನಿ HB ಕೋಮ್ ಗುರುಪ್ರಸಾದ್ ಸದರಿ ಕಾಮಗಾರಿಗೆ 6,636. ದೊಡ್ಡ ಬಳೆಗೌಡು BM ನೇತ್ರಾವತಿ B ಮಂಜಪ್ಪಗೌಡ ಸದರಿ ಕಾಮಗಾರಿಗೆ 14,432. ಸುಮಾ ಕೋಮ್ ದವಾ ಸದರಿ ಕಾಮಗಾರಿಗೆ 8,848. ಶಶಿಕಲಾ ಕೋಮ್ ಚಂದ್ರಶೇಖರ ಸದರಿ ಕಾಮಗಾರಿಗೆ 12,596. ಸೀತಮ್ಮ ಕೋಮ್ ಸೋಮ್ ಪೂಜಾರಿ ಸದರಿ ಕಾಮಗಾರಿಗೆ 852. ರತ್ನಮ್ಮ ಕೋಮ್ ಕೃಷ್ಣ ಸದರಿ ಕಾಮಗಾರಿಗೆ 7,884. ಇನ್ನು ಹೆಬ್ಬೈಲು ಗ್ರಾಮದ ಸವಿತಾ ಶೆಟ್ಟಿ ಕೋಮ್ ಅಣ್ಣಪ್ಪ ಶೆಟ್ಟಿ ಸದರಿ ಕಾಮಗಾರಿಗೆ 8,532. ಸದರಿ ಕಾಮಗಾರಿಗಳಿಗೆ ಯೋಜನೆ ಅನುಮೋದನೆ ಪಡೆಯದೆ ಮಾರ್ಗಸೂಚಿ ಉಲ್ಲಂಘಿಸಿ ಒಟ್ಟು 1,14,192 ರೂಗಳನ್ನು ಪಾವತಿಸಲಾಗಿದೆ. ಆದರೆ ಆಕ್ಷೇಪಣೆಗೆ ಗುರುತಿಸಲಾಗಿದೆ. ಇದಕ್ಕೆ ಮುಗಿಲ್ಲ ಮಾತ್ರ. ಇನ್ನು ವಸೂಲಾತಿ ಪ್ರಕರಣ ಕಲ್ಕೊಪ್ಪ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಸದರಿ ಕಾಮಗಾರಿಯ ಬಿಲ್ ಸಂಖ್ಯೆ 08 ಮೊತ್ತ 85,399 ರೂಗಳಿಗೆ ಅಳತೆ ದಾಖಲಿಸಿ ಅಳತೆ ಪುಸ್ತಕ ಸಂಖ್ಯೆ 12,726 ಪುಟ ಸಂಖ್ಯೆ 101 ಅಳತೆ ದಾಖಲಿಸಿ ಎಂಎಸ್ ನಿರ್ವಹಿಸಿ ಹಣ ಪಾವತಿಸಲಾಗಿರುತ್ತದೆ. ಆದರೆ ಜಲ್ಲಿ ರಾಜಧಾನ ಮೊತ್ತ 504 ಕಟಾಯಿಸಿ ಹಣ ಪಾವತಿಸಲಾಗಿದ್ದು ಸದರಿ ರಾಜಧಾನ ಮೊತ್ತ 504 ವಸೂಲಾತಿ ಗುರುತಿಸಲಾಗಿದೆ. ಇನ್ನು ದೊಡ್ಡಬಳೆಗೌಡು ಗ್ರಾಮದ ಸರಸ್ವತಿ ಸುಬ್ಬಣ್ಣ ಲಕ್ಷ್ಮೀನಾರಾಯಣ ಇವರ ಮನೆ ಹತ್ತಿರ ಸಾರ್ವಜನಿಕ ತೆರೆದ ಬಾವಿ ಸದರಿ ಕಾಮಗಾರಿಯ ಬಿಲ್ ಸಂಖ್ಯೆ 121 ಮೊತ್ತ 43,647 ರೂಗಳನ್ನು ಅಳತೆ ದಾಖಲಿಸಿ ಅಳತೆ ಪುಸ್ತಕ ಸಂಖ್ಯೆ 6753 ಪುಟ ಸಂಖ್ಯೆ 65 ಅಳತೆ ದಾಖಲಿಸಿ ಎಂಎಸ್ ನಿರ್ವಹಿಸಿ ಹಣ ಪಾವತಿಸಲಾಗಿದೆ. ಆದರೆ ಜಲ್ಲಿ ಮರಳು ಹಾಗೂ ಫೋಟೋಸ್ಗಳಿಗೆ ರಾಜ್ಯಧನ ಮೊತ್ತ 1,700 ರೂಗಳನ್ನು ಕಟಾಯಿಸಿ ಹಣ ಪಾವತಿಸಲಾಗಿದೆ. ಆದ್ದರಿಂದ ರಾಜ್ಯಧನ ಮೊತ್ತ 1,756 ರೂಗಳನ್ನು ವಸೂಲಾತಿ ಗುರುತಿಸಲಾಗಿದೆ. ಅದು ಯಾವ ಬಾವಿ ಅದು? ಲಕ್ಷ್ಮೀ ಸರಸ್ವತಿ ಸುಬ್ಬಣ್ಣ ಲಕ್ಷ್ಮೀನಾರಾಯಣ ದೊಡ್ಡಬಳೆಗೌಡ. ಎಲ್ಲಿ ಸಿಗ್ತದ? ಎಷ್ಟೇ ಸಲ ಸರಿದಾ ಈಗ ಬಾವಿ ಎಲ್ಲಿದೆ? ದೊಡ್ಡಬಳೆಗೌಡು ಗ್ರಾಮದ ಸರಸ್ವತಿ ಸುಬ್ಬಣ್ಣ ನಮ್ಗೋಡ್ ತಿಂತೀನಿ ಎಷ್ಟೇ ಯಾವ ಕ್ರಿಯೇಟ್ ಅದು ಈಗ ನೀವು ಪೇಮೆಂಟ್ ಇವಾಗ ಅಂದ್ರೆ ಪೇಮೆಂಟ್ ರಿಸೆಟ್ ಮಾಡಿದ್ರೆ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದಾಗ ಆಯ್ಕೆ ಅಮೌಂಟ್ ಬರಬೇಕಾಯ್ತು. ಆಯ್ಕೆ ಅಮೌಂಟ್ ಕಟ್ಟಿಸ್ತಾರೆ. ಅದು ಕಟ್ತಿದ್ವಿ ಮೊನ್ನೆ ಇದು ಜನರೇಟ್ ಆಗ್ತಾ ಗೊತ್ತಿರಲಿಲ್ಲ. ಈಗ ಅವರು ಕೊಡ್ತಾರ ಗೊತ್ತಿದೆ. ಇನ್ನು ನಂದಿ ಅಮೃತ ಸರೋವರ ಅಭಿವೃದ್ಧಿ ಕಾಮಗಾರಿ ಸದರಿ ಕಾಮಗಾರಿಯ ಸಾಮಗ್ರಿ ಸಂಖ್ಯೆ 199ರಲ್ಲಿ ನಾಮಫಲಕ ವ್ಯಾಪ್ತಿ 7,000 ಗಳಿಗೆ ನಮೂದಿಸಿದ್ದು ಅಳತೆ ಪುಸ್ತಕ ಸಂಖ್ಯೆ 12,726 ಪುಟ ಸಂಖ್ಯೆ 106ರಲ್ಲಿ 7,000 ರೂಗಳಿಗೆ ಅಳತೆ ದಾಖಲಿಸಿ ಎಂಎಸ್ ನಿರ್ವಹಿಸಿ ಪಾವತಿಸಲಾಗಿದೆ. ಆದರೆ ಯೋಜನೆಯ ನಿಯಮಾನುಸಾರ ನಾಮಫಲಕ 5,000 ರೂಗಳಿಗೆ ಮಾತ್ರ ಪಾವತಿಸುವ ಅವಕಾಶವಿರುವುದರಿಂದ ಇದು ಯೋಜನೆಯ ಮಾರ್ಗಸೂಚಿ ಉಲ್ಲಂಘನೆಯಾಗಿದ್ದು ಹೆಚ್ಚುವರಿಯಾಗಿ ಪಾವತಿಸಿದ 2,000 ವಸೂಲಾತಿ ಅಂದ್ರೆ 7,000ಕ್ಕೆ ಹಾಕಿದ್ದಾರೆ. ಅದು ಇರೋದು 5,000 ಮಾತ್ರ ಲಿಮಿಟೇಷನ್ ಇರುತ್ತೆ. ಅದರಲ್ಲಿ ಅಡ್ಮಿಟ್ ಮಾತ್ರ ತೆಗಿಬೇಕಂತ ಒಂದೇ ಸಲ 10 ಸಾಮಗ್ರಿ ವಸೂಲಾತಿ ಆಗಿದೆ. ಇನ್ನು ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಹೆಬ್ಬೈಲು ಗ್ರಾಮದ ಜಯಮ್ಮ ತಿಮ್ಮಪ್ಪ ಇವರ ಸರ್ವೆ ನಂಬರ್ 13ರಲ್ಲಿ ಜಮೀನಿನ ಕೃಷಿ ಬಾವಿ ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಅಳತೆಗೆ ತಕ್ಕಂತೆ ಕಾಮಗಾರಿ ಅನುಷ್ಠಾನ ಮಾಡಿದ್ದು ನಾಮಫಲಕ ಅಳವಡಿಸಲಾಗಿದೆ. ಅದರ ಮಾಹಿತಿ ಅಪೂರ್ಣವಾಗಿದೆ. ಮಾಹಿತಿ ಅಪೂರ್ಣವಾಗಿದೆ. ಕೃಷಿ ಇನ್ನು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ
ಉತ್ತಮ ಅಂಶಗಳು: ಅನುಷ್ಠಾನ ಮಾಡಲಾದ ಕಾಮಗಾರಿ ಕಡತದಲ್ಲಿ ಅಂದಾಜು ಪಟ್ಟಿ ನಿರ್ವಹಿಸಿದ್ದು ಅಂದಾಜು ಪಟ್ಟಿಯಲ್ಲಿ ತಾಂತ್ರಿಕ ಮಂಜೂರಾತಿ ಸಂಖ್ಯೆ ದಾಖಲಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರ ಒಪ್ಪಂದ ಪತ್ರ ನಿರ್ವಹಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಕಾಮಗಾರಿ ಆದೇಶ ಪತ್ರ ನಿರ್ವಹಿಸಿರುತ್ತಾರೆ. ಕಡತದಲ್ಲಿ ಸಿಸಿ ಬಿಲ್ಗಳು ನಿರ್ವಹಿಸಿರುತ್ತಾರೆ. ಕಾಮಗಾರಿ ಕಡತದಲ್ಲಿ ಮುಕ್ತಾಯ ವರದಿ ನಿರ್ವಹಿಸಿರುತ್ತಾರೆ. ಇನ್ನು ಆಕ್ಷೇಪಣೆ ಪ್ರಕರಣ: ಪುರಕಮನೆ ಗ್ರಾಮದ ಗೋವಿಂದರಾವ್ ಇವರ ಮನೆ ಸಮೀಪ ಸಾರ್ವಜನಿಕ ಕುಡಿಯುವ ನೀರಿನ ಸರಬರಾಜು ಯೋಜನೆಗೆ ಬೋರ್ವೆಲ್ಗೆ ಮೋಟಾರ್ ಅಳವಡಿಸಿ ವಿದ್ಯುತ್ ಸಂಪರ್ಕ ಕಾಮಗಾರಿ. ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರಾದ ಶ್ರೀ ಗಾಯನ ಎಲೆಕ್ಟ್ರಿಕಲ್ಸ್ ಇವರಿಗೆ ನಿರ್ವಹಿಸಿ ಅಳತೆ ಪುಸ್ತಕ ಸಂಖ್ಯೆ 12/7/24 ಪುಟ ಸಂಖ್ಯೆ 105ರ ಅಳತೆ ದಾಖಲಿಸಿ ಗ್ರಾಮ ಸ್ವರಾಜ್ ಪಾವತಿ ದಿನಾಂಕ 14/6/2023 ಪಿ ಫಾರ್ 15ರಲ್ಲಿ 79,270 ಪಾವತಿ ಮಾಡಲಾಗುತ್ತದೆ. ಆದರೆ ಸದರಿ ಕಾಮಗಾರಿ ಕಡತದಲ್ಲಿ ಗುತ್ತಿಗೆದಾರರ ಕರಾರು ಪತ್ರದಲ್ಲಿ ಗುತ್ತಿಗೆದಾರರ ಸಹಿ ನಿರ್ವಹಿಸಿರುವುದಿಲ್ಲ ಹಾಗೂ ಯಾವುದೇ ಮಾಹಿತಿ ನಿರ್ವಹಿಸಿರುವುದಿಲ್ಲ. ಆದ್ದರಿಂದ ಸದರಿ ಗುತ್ತಿಗೆದಾರರ ಕರಾರು ಪತ್ರ ನಿರ್ವಹಣೆ ಆಗದೇ ಇರುವುದರಿಂದ ಯೋಜನೆಯ ಮಾರ್ಗಸೂಚಿ ಉಲ್ಲಂಘನೆಯಾಗಿರುವುದರಿಂದ ಸದರಿ ಕಾಮಗಾರಿ ಪಾವತಿ ಮೊತ್ತ 79,220 ರೂಪಾಯಿಗಳನ್ನು ಆಕ್ಷೇಪಣೆ ಗುರುತಿಸಿದೆ. ಏನು ಅಗ್ರಿಮೆಂಟ್ ಇದೆ ಆ ಅಗ್ರಿಮೆಂಟ್ ಖಾಲಿ ಬಿಟ್ಟಿದೆ ಸರ್. ವೆಂಡರ್ದು ಸಿಗ್ನೇಚರ್ ಹಾಕ್ಬೇಕಿದೆ, ಅದು ಹಾಕ್ಸಿಲ್ಲ. ಇದಿಷ್ಟು ಆಕ್ಷೇಪಣೆ ಆಗಿರ್ತದೆ. ಇದಿಷ್ಟು ನಮ್ಮ ವರದಿ ಕೂಡ ಆಗಿದೆ. ಥ್ಯಾಂಕ್ ಯು. ಸಾಮಾಜಿಕ ಪರಿಶೋಧನೆಯ ದಿನಾಂಕ 23/1/2025ರಿಂದ ಇಲ್ಲಿವರೆಗೆ ಏನು ಎಲ್ಲ ಕಾಮಗಾರಿಗಳು ಅಂದರೆ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15 ಹಣಕಾಸು ಯೋಜನೆ ಮತ್ತು ತೋಟಗಾರಿಕೆ ಇಲಾಖೆ ಹಾಗೂ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿನ ಎಲ್ಲ ಕಾಮಗಾರಿಗಳ ಬಗ್ಗೆ ಏನು ಅವರು ವೀಕ್ಷಣೆ ಮಾಡಿದ್ರು ಮತ್ತು ಏನು ದಾಖಲಾತಿಗಳ ವೀಕ್ಷಣೆ ಆಯಿತು ಅದರ ಬಗ್ಗೆ ಮಾಹಿತಿಯನ್ನು ಸಹ ಅವರು ಹೇಳಿದಂಥ ಸತೀಶ್ ಅವರಿಗೆ ಧನ್ಯವಾದಗಳು. ಈಗ ಸಾರ್ವಜನಿಕರ ಅಹವಾಲುಗಳು ಇದರ ಬಗ್ಗೆ ಏನಾದರೂ ಈ ಕಡತ ಬಗ್ಗೆ ಅಥವಾ ಈ ಕಾಮಗಾರಿ ಬಗ್ಗೆ ಏನಾದರೂ ಸಾರ್ವಜನಿಕರ ಅಭಿಪ್ರಾಯಗಳಿದ್ರೆ ಹೇಳ್ಬೋದು. ಸದ್ಯಕ್ಕೆ ಮನೆ ಈಗ ವಸತಿ ಯೋಜನೆದು ಯಾವಾಗಿಂದ ಅದು ಈ ವಸತಿ ಯೋಜನೆ ಏನಿದೆ ಸರ್, ಈಗ ನಮಗೆ ನಮ್ದೇನೋ ಅದನ್ನು ತಪ್ಪಿಲ್ಲ, ನಮಗೆ ಮಾಹಿತಿ ಕೊಟ್ಟಿರೋ ಅಧಿಕಾರಿಗಳು ತಪ್ಪಿದೆ. ಈಗಲೂ ನಾವು ಮಾತಾಡಿದವರಿಗೆ ಅದನ್ನೇ ಹೇಳಿದ್ರು, ಮಾತಾಡಿದ್ದೆ ಯಾವುದು ಅಂತೇಳಿ. ನಾವೇನು ಗ್ರಾಮ ಸಭೆ ನಡವಳಿ ಮಾಡ್ಕೊಂಡು ನೀವು ಮಂಜೂರಾತಿ ಮಾಡಿದಂಗೆ ಪೇಮೆಂಟ್ ಮಾಡಿ ಅಂತ ಹೇಳಿ ಈ ವಸತಿ ಯೋಜನೆ ಮನೆಗಳು ಬರೋದು ಯಾವ್ಯಾವ ಬರ್ತದೆ, ಹಿಂಗ್ ಟೈಮಿಗೆ ಬರೋದು, ನಮ್ಮ ಯೋಜನೆ ಟೈಮಿಗೆ ಬಂದಿರೋದು. ವಸತಿ ಯೋಜನೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗ್ತದೆ. ವಸತಿ ಫಲಾನುಭವಿಗಳನ್ನು ನಾವು ಆಯ್ಕೆ ಮಾಡಿದ್ರೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಿದೆ. ನಮಗೆ ನಾವು ಅದಕ್ಕಿಂತ 2 ತಿಂಗಳು ಮೊದಲೇ ನಮ್ಮ ಕ್ರಿಯೆಗಳು ಅಪ್ರೂವಲ್ ಆಗಿದೆ. ನಮ್ಗೆ ಹೆಂಗೆ ಗೊತ್ತಿರುತ್ತೆ ಯಾರಿಗೆ ಆಮೇಲೆ ಸರ್ ಇದು ಅವೈಜ್ಞಾನಿಕ. ಇದಕ್ಕೆ ನಮಗೆ ಮಾಹಿತಿ ಹೇಳಿ ಅವ್ರು ನಮ್ಗೆ ಏನು ಮಾಹಿತಿ ಕೊಟ್ಕೊಂಡ್ರೆ, ನೀವು ಗ್ರಾಮ ಸಭೆಯಲ್ಲಿ ಅದು ನಡವಳಿ ಇದ್ರೆ ಅಪ್ರೂವಲ್ ತಗೊಂಡು ನೀವು ಮಾಡಿ ಅಂತಾನೆ ಹೇಳಿರೋರು, ಪೇಮೆಂಟ್ ಮಾಡಿ ಅಂತ ಹೇಳಿ. ಇದರಲ್ಲಿ ಜನರಿಗೆ ತಪ್ಪು ಸಂದೇಶ ಹೋಗಬಾರ್ದು, ನಾವೆಲ್ಲ ಮಾಡಿದೀವಿ ಅನ್ನೋದು ನಮಗೆ ಏನು ಆದೇಶ ಮೇಲಧಿಕಾರಿಗಳ ಆದೇಶದ ಮೇರೆಗೆ ನಾವು ಮಾಡಿರೋದು. ಬಟ್ ಇವಾಗ ಈ ತರ ಇದು ಮಾಡಿದ್ರೆ ಸರ್ಕಾರ ಒಂದೊಂದು ಬದಲಾವಣೆ ಮಾಡಿದ್ರೆ ಜನರಿಗೂ ತಪ್ಪು ಸಂದೇಶ ಹೋಗುತ್ತೆ, ನಮಗೂ ಒಂದು ಎಲ್ಲೋ ಒಂದು ಇದಾಗುತ್ತೆ. ನಾವು ಯೋಜನೆ ಪಾಸ್ ಕೊಡೋದಿಲ್ಲ ಅಂತಂದ್ರೆ ಅವರು ಯಾಕೆ ಆತರ ಮಾಡೋದಕ್ಕೂ ಒಂದು ಕಾರಣ ಇದೆ. ಹೌಸಿಂಗ್ ಪ್ರೋಗ್ರೆಸ್ ಆಗಿಲ್ಲ ಅಂತ ಹೇಳಿ, ನೀವು ಪ್ರೋಗ್ರೆಸ್ ಆಗದೆ ನೀವು ಸ್ಟಾರ್ಟ್ ಮಾಡಿ, ನೀವು ಇದು ಸಾಕು ಅಂತೇಳಿ ಇದು ಮಾಡಿ. ಈಗ ಪ್ರೋಗ್ರೆಸ್ ಆಗಬೇಕು, ಹೌಸಿಂಗ್ ಮೇಲೆ ಅವರಿಗೆ ಸರ್ಕಾರದಿಂದ ಪ್ರಚಾರ ಆಯ್ತು ಹೌಸಿಂಗ್ ಪ್ರೋಗ್ರೆಸ್ ಆಗಿಲ್ಲ ಅಂತೇಳಿ. ಈಗ ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ಗೆ ಇಲಾಖೆನೇ ಬೇರೆ, ಇಲ್ಲೇನೋ ಆಗಿ ಇದಾಗಬಾರ್ದು ಅಂತ. ಹಂಗಾಗಿ ಅದನ್ನ ಆ ಥರ ಮಾಡಿ ನಾನು ಏರಿಯಾದಕ್ಕೆ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ, ನನಗೆ ಕೋಆರ್ಡಿನೇಟರ್ ಕಾಲ್ ಮಾಡಿಲ್ಲ, ನಾನು ನೀವು ಆ ಥರನೇ ಇರೋದು ಮಾಡಿ ಅಕಸ್ಮಾತ್ ಇದ್ದಿದ್ರೆ ನೋಡೋಣ ಮುಂದೆ ಇದು ಮಾಡೋದು ಹೇಳಿ ಆಕ್ಷೇಪಣೆ. ಈ ಮತ್ತೊಂದು ಏನಂದ್ರೆ ನಮಗೆ ಜನಗಳ ಸಿಗೋದೇ 10 ಲಕ್ಷ ಈ ಸರಿ ಸಿಕ್ಕಿರೋದು. 40 ಚಿಲ್ಲರೆ ಮನೆಗಳು, 40 ಚಿಲ್ಲರೆ 27,000 ಅಂತ ಇಟ್ಟರೆ ನಮ್ಗೆ ಆ ಜನರಲ್ ಸಿಕ್ಕಿರೋ ಅಮೌಂಟ್ ಮನೆಗಳಿಗೆ ಮುಗಿದ ಕೆಲಸ ಇದೆ. ಅಂದರೆ ಈಗ ಆಕ್ಷೇಪಣೆಯಿಂದ ತಪ್ಪಿಡ್ಬೇಕಂತ ನನ್ನೊಂದು ನನ್ನ ಅಭಿಪ್ರಾಯ. ನೀವು ನಡವಳಿಕೆ ಸೇರಿಸ್ಕೊಂಡ್ರೆ ನಾವು ಇದು ಮಾಡಿರೋದು ಅಲ್ಲ ಸರಿ ಇದೆ, ನೀವು ಹೇಳೋದು ಸರಿ ಇದೆ ಸರ್. ನಿಮ್ಮ ಇದ್ರ ಬಗ್ಗೆ ನಮ್ದು ಇದಿಲ್ಲ. ಏನಾದ್ರೂ ಒಂದು ಲೆಟರ್ ಕಳಿಸಿದ್ರೆ ಈ ತಕ್ಷಣ ಎಲ್ಲ ಅಪ್ರೂವಲ್ ಆಗಿದೆ ಅನುಷ್ಠಾನ ಮಾಡಿ ಆಮೇಲೆ ತಗೊಳ್ಳಿ ಅಂತ ಒಂದು ಲೆಟರ್ ಬರ್ತಾ ಇದೆ. ಅದನ್ನ ಇಟ್ಕೊಂಡು ಏನ್ ಮಾಡೋದು, ಬೇರೆ ಎಲ್ಲ ಗ್ರಾಂಟಿಂಗ್ ಮಾಡ್ಕೊಂತ ಹೋಗ್ಬೇಕು. ಆಮೇಲೆ ತದನಂತರ ಎಲ್ಲ ಕಳಿಸಿದ್ರೆ ನಮ್ಗೆ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗಲೂ ಎಲ್ಲಾ ಕಡೆ ಎಲ್ಲ ಪಂಚಾಯತಿ ಇದೇ ಸಮಸ್ಯೆ ಇದೆ. ಆದ್ರೆ ಕೆಲವರು ಕಳಿಸಿದ್ರೆ ಕೆಲವರಿಗೆಲ್ಲ ಅಪ್ರೂವಲ್ ಕೊಡ್ತಾರೆ. ಈ ಪಂಚಾಯತಿ ಮತ್ತೆ ನಾವ್ ಯಾಕೆ ಇದು ಹೇಳಿದ್ವಿ ಅಂದ್ರೆ, ಇಲ್ಲಿರೋರಿಗೆ ನಾವೇನೋ ಮಾಡಿದೀವಿ ಅನ್ನೋದು ತೋರ್ಕೊಂಡು ಸರ್ಕಾರದಿಂದ ಆಗಿರೋ ತಪ್ಪದು ಅಂತ.
ಅನುಮೋದನೆ ಕ್ರಿಯಾಶನ ಅನುಮೋದನೆ ತಗೊಂಡಿಲ್ಲ ಅಂತ ಹೇಳಿದ್ರು. ಅನುಮೋದನೆ ಅವರು ಜಿಲ್ಲಾ ಇದನ್ನ ಮಾಡ್ಬೇಕಾದ್ರೆ ನಮ್ದು ಅನುಮೋದನೆ ಆಗಿದೆ, ಕ್ರಿಯಾಶನ ಅನುಮೋದನೆ ಆಗಿಲ್ಲ. ಕ್ರಿಯಾಶನ ಅನುಮೋದನೆ ಈಗ ಹೇಳ್ತಾರೆ ಸಮಸ್ಯೆ ಆಕ್ಷೇಪಣೆ ಇಡಲೇಬೇಕು ಸರ್. ಈಗ ನಾವು ನಮ್ಮ ಮುಂದೆ ಟೆಸ್ಟ್ ಆಗಿದ್ದಾರೆ, ನೆಕ್ಸ್ಟ್ ಟೆಸ್ಟ್ ಆಗಿ ಬರ್ತಾರೆ, ಅವ್ರು ಪಾಯಿಂಟ್ ಔಟ್ ಮಾಡಿ ಮತ್ತೆ ಅವ್ರು ಬರ್ತಾರೆ ನಮ್ಮ ಎಲೆಕ್ಷನ್. ಅದಕ್ಕಾಗಿ ನಾವೇನು ಇದು ಮಾಡಿರ್ತೀವಿ ನಾವು ಬಂದಿರ್ತೀವಿ. ಅಡಾಕ್ ಕಮಿಟಿ ಇದೆ, ತಾಲೂಕು ಮಟ್ಟದ ಕಮಿಟಿ ಇರುತ್ತೆ, ಅಲ್ಲಿ ತೀರ್ಮಾನ ಮಾಡ್ಬೋದು ಕೂಡ ಅಲ್ಲಿಂದ ಮಾರ್ಕ್ಸ್ ಕೊಡ್ತಾರೆ, ಅವ್ರಿಗೆ ಮಾರ್ಕ್ಸ್ ಕೊಡ್ತಾರೆ. ಈಗ ಬೇರೆ ಏನು ನಮ್ಮ ಇದಿಲ್ಲ ಸರ್. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಸಿಬ್ಬಂದಿಗಳು ಅಥವಾ ಯಾರಾದ್ರೂ ಜನಪ್ರತಿನಿಧಿಗಳಿಂದ ತಪ್ಪಾಗಿದ್ರೆ ನೀವು ಆಕ್ಷೇಪಣೆ ಪಡೆಯೋದು ಸರಿ ಇದೆ. ಸರ್ಕಾರ ನೀತಿ ನಿಯಮಗಳಿಂದ ಆಗಿರೋ ತಪ್ಪಿಗೆ ನಮ್ಗೆ ಬರ ಹೇಳಿದ್ರೆ ಪಾಪ ನಮ್ ಕಡೆ ಬಂದಿರ್ತಾರೆ ಅಧಿಕಾರಿಗಳಿಗೆ, ಅದು ನಾಳೆ ಇಲ್ಲಿಂದ ಟ್ರಾನ್ಸ್ಫರ್ ಹೋಗಿರ್ತಾರೆ, ಅವ್ರು ಇಲ್ಲಿ ಬರ್ಬೇಕು. ಪ್ರತಿಯೊಂದು ಸಮಸ್ಯೆ ಆಗ್ಬಾರ್ದು, ನಮ್ಮಿಂದ ಬೇರೆಯವ್ರಿಗೆ ಸಮಸ್ಯೆ ಆಗ್ಬಾರ್ದು. ನೋಡಿ, ನಾವು ಇನ್ನೊಂದು ದುಡ್ಡು ಹಾಕಿಲ್ಲ ಅಂತ ಫಲಾನುಭವಿ ಸಮಸ್ಯೆ ಆಗ್ತದೆ. ಅವನಿಗೆ ನಮ್ಮ ಸರ್ ಈ ವಸತಿಗೆ ಹೋಸರಿ ನಮ್ಮ ಕ್ರಿಯಾಗಿ 2-3 ತಿಂಗಳ ನಂತರ ಅದು ಕೂಡ ನಾವು 40 ಮನೆಗಳು ಈಗ ನಮಗೆ ಸಿಗದೆ ಅಂದ ತಕ್ಷಣ ಅದಕ್ಕೆ ಸಪರೇಟ್ ಆಗಿ ಕವಿತಾ ಸಿಒ ಅವರಿಗೆ ಮಾತಾಡೋದ CSಗೆ ಸರ್? ನಾಗರಾಜ್ ಸರ್ ವಿಷಯ ಹೇಳೋದ? ನಾನೇನು ಮಾತಾಡಿ ಅವರಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು. ನಾವು ಮಾತಾಡೋದ್ರೊಳಗೆ ಹೇಳಿದ್ವಿ. ಹಂಗಿದ್ರೆ ನಾವ್ ಇದು ಮಾಡ್ತೀವಿ. ಮತ್ತೆ ನಾವೇನೋ ಮಾತಾಡೋದು ಅಲ್ಲೇ ಅವ್ರನ್ನ ಡಿಸ್ಟರ್ಬ್ ಆಗೋದು ಅದಾಗ್ಬೋದು. CSಗೆ ನಾವು ಈ ವಿಷಯ ಹೇಳಿ ಅವ್ರಿಗೆ ಮತ್ತೆ ಸಮಸ್ಯೆ ಆಗ್ಬಾರ್ದು. ಇಲ್ಲ, ನಾಗೂರ್ ಏನ್ ಹೇಳಿದ್ರು ಅಂದ್ರೆ ಸರಿ ಇಲ್ಲ, ಅಕಸ್ಮಾತ್ ಇದು ಇವ್ರ ಇದನ್ನ ಬರದೆ ಅಡ್ಯಾಕ್ ಕ್ಲಿಯರ್ ಮಾಡ್ತೀವಿ. ಅಲ್ಲ, ನಿಮ್ದು ಅಪ್ರೂವಲ್ ಈ ಮೂಲಭೂತ ಸಮಸ್ಯೆ ಈಗ ಮೂಲವಾಗಿದೆಯಲ್ಲ, ಅದಕ್ಕೆ ಅದಾಗ ಪ್ರತಿ ವರ್ಷ ಹಿಂಗೆ ಆಗುತ್ತೆ. ನೀವು ನಿಮ್ಗೆ ಆಡಿಟ್ ಮಾಡಕ್ಕೆ ನಿಮ್ಗೊಂದು ಗೈಡ್ಲೈನ್ ಕೊಟ್ಟಿರ್ತಾರೆ, ಈ ತರ ಇದೆ ಅಂತ ಹಿಂಗೆ ಮಾಡಿ. ಸರ್ಕಾರ ಹಂಗೇನೆ ಆಡಳಿತ ಮಾಡಬೇಕು ಒಂದು ಗೈಡ್ಲೈನ್ ಕೊಟ್ಟಿರ್ತಾರೆ. ಸರ್ಕಾರದ ನೀತಿ ನಿಯಮದಲ್ಲೇ ತಪ್ಪಿದ್ದಾರೆ. ನಡವಳಿಕೆ ಅದನ್ನ ಪ್ರಸ್ತಾಪ ಮಾಡಿ. ಇವತ್ತಿನ ಇದರೊಳಗೆ ಇದು ಸರ್ಕಾರದಿಂದ ಆಗಿರೋ ಇದಕ್ಕೆ ಈ ತರ ಇದಾಗಿದೆ. ಇದು ನಮ್ಗೆ ಏನ್ ಗೊತ್ತಾ ಸರ್, ಗ್ರಾಮ ಪಂಚಾಯತಿ ತಪ್ಪು ಮಾಡಿದೆ ಅಂತ ಆಗ್ಬಾರ್ದು, ನಮ್ಮ ಉದ್ದೇಶ ಅಷ್ಟೇ. ಈಗ ಇಲ್ಲಾಂದ್ರೆ ಒಂದು ಯೋಚನೆ ಸರ್ಕಾರ ಮಾಡ್ಬೇಕು, ಎಲ್ಲ ಗೈಡ್ಲೈನ್ ಕೊಡ್ತದೆ ನಮಗೆ. NRM ಇರುವ ಸಹಾಯ ಎಲ್ಲದೂ ಹೇಳ್ತಾರೆ. ಅದಕ್ಕೆ ಯೋಜನೆ ಮಾಡೋದು ಈಗ ವಸತಿ ಯೋಜನೆಗೆ ಇಂತಿಷ್ಟು ಅಂತ ತೆಗೆದಿದ್ದಾರೆ ಜಾಸ್ತಿ. ಎಷ್ಟು ಮನೆ ಅಲ್ಲ, ಅದು ಮನೆ ಕೊಡಬೇಕು, ವರ್ಷಕ್ಕೆ ಒಂದಿಷ್ಟು ಮನೆ ಅಂತ ಕೊಡ್ಲಿ. ಆ ಮನೆ ಎಷ್ಟು ಆ ಮನೆಗೆ NMR ಇಷ್ಟಿಂದ ತೆಗೆದಿಡಿ ಅಂತ ಹೇಳಿದ್ರೆ ಇಡಬಹುದು. ಅದು ಯಾರಿಗಾರು ಬರಲಿ, ಆಮೇಲೆ ಅವ್ರ ಹೆಸರಿಗೆ ಹಾಕ್ತೀವಿ, ರಿಸರ್ವ್ ಇಡಬಹುದು. ಅದೇನಿಲ್ಲ, ಗೈಡ್ಲೈನ್ಸೇ ಇರೋದಿಲ್ಲ. ತಪ್ಪಾಗಬಾರ್ದು, ತಪ್ಪು ಮೆಸೇಜ್ ಹೋಗ್ಬಾರ್ದು. ಅಷ್ಟು ಪ್ರಯೋಜನಗಳು ಇದಿಲ್ಲ ಅಂದ್ರೆ ಈ ತರ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರತಿ ವರ್ಷನೂ ಈ ಸಮಸ್ಯೆ ಬರುತ್ತೆ. ನೀವು ಬಂದ್ರೆ ಜೊತೆಗೆ ಈ ನೀತಿ ನಿಯಮದಿಂದ ಅದು ಸೇರಿಸ್ಕೋಬಹುದು. ಸಾಕಷ್ಟು ನಮ್ಗೆ ಎಷ್ಟು ಬೇಕು ಅಷ್ಟೆಲ್ಲ ಬಡ್ಜೆಟ್ ಇರೋದಿಲ್ಲ. ಇರೋ ಬಡ್ಜೆಟ್ ನಾವು ಅಡ್ಜಸ್ಟ್ ಮಾಡ್ಬೋದು ಅಲ್ವಾ? ಈ ವಸತಿ ಯೋಜನೆಗೆ 27,000 ಅಂತ ಹೇಳುವ ಒಂದು ಮನೆಗೆ 10 ಮನೆಗೆ 2,70,000, 40 ಮನೆಗೆ 10,70,000. ಹೌದು, ಅದು ಹೇಳಿದ್ರು. ಈಗ ಕೊಟ್ಬಿಟ್ರೆ ನಮ್ಗೆ ಜನರ ಒಟ್ಟಾಗಿ ಎಲ್ಲ ಇಂಡಿವಿಜುವಲ್ ಒಟ್ಟಿಗೆ ಹೋಗ್ಬಿಡುತ್ತೆ. ಕಮ್ಯುನಿಟಿ ಒಟ್ಟಿಗೆ ಏನಂದ್ರೆ ಸರ್ಕಾರ ನಮ್ಗೆ ಏನು ನಮ್ಮ ಬಡ್ಜೆಟ್ ಮಾಡಿದೆ, ವಸತಿ ಯೋಜನೆ ಹೊರತುಪಡಿಸಿ ಉಳಿದಿದ್ದ ಬಡ್ಜೆಟ್ ಅನ್ನ ಇದು ಮಾಡಿ ವಸತಿ ಯೋಜನೆಗೆ ಹೆಚ್ಚುವರಿ ಮ್ಯಾಂಡೇಟ್ಸ್ ಅನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಅನ್ನೋದನ್ನ
ನಾವು ನಡವಳಿ ಮಾಡಬಹುದು. ಯಾಕೆಂದ್ರೆ ವಸತಿ ಯೋಜನೆಗೆ ನಮಗೆ ಬಿಟ್ಟು ಈಗ ನಮಗೆ 35 ಲಕ್ಷ ಟಾರ್ಗೆಟ್ ಕೊಟ್ಟಿದ್ದಾರೆ. 35 ಲಕ್ಷ 28 ಲಕ್ಷ ಟಾರ್ಗೆಟ್ ಅಂದ್ರೆ ಇದು ವಸತಿ ಯೋಜನೆ ಬಿಟ್ಟು ವಸತಿ ಯೋಜನೆಗೆ ಹೆಚ್ಚುವರಿಯಾಗಿ ಮತ್ತೆ ನಮಗೆ NMRಗಳನ್ನ ಆಕ್ಷನ್ ಪ್ಲಾನ್ಗಳನ್ನ ಮಂಜೂರಾತಿ ಮಾಡ್ಕೊಂಡು ಇದಕ್ಕೆ ಯಾವುದೇ ಇದು ಮಾಡಿ ನಾವೇ ಈ ಸಭೆ ಒತ್ತಾಯ ಮಾಡಿದಂತೆ ಒಂದು ನಿರ್ಣಯ ಮಾಡಿದ್ದಾರೆ. ಆಯ್ತಾ? ಈ ತರ ಸಮಸ್ಯೆಗಳು ಆಗಲ್ಲ. ಹೌಸಿಂಗ್ ಇಂದ ಏನಿದ್ರು ಎಷ್ಟೇ ಮನೆ ಬರ್ತದೆ ಆ ಪಂಚಾಯತಿ ವ್ಯಾಪ್ತಿಗೆ ಅಷ್ಟು NMRಗಳನ್ನ ಹೆಚ್ಚುವರಿ ಆಕ್ಷನ್ ಪ್ಲಾನ್ ಮಾಡಿ ಅಪ್ರೂವ್ ಕೊಟ್ಟು ಇದಕ್ಕೆ ಸಂಬಂಧ ಕಲ್ಪಿಸಬಾರ್ದು. ಯಾವುದು ಈ ಒರಿಜಿನಲ್ ಆಕ್ಷನ್ ಪ್ಲಾನ್ ಇದಿರಬಾರ್ದು, ಅಡಿಷನಲ್ ಆಕ್ಷನ್ ಪ್ಲಾನ್ ಅಲ್ಲಿ ಅದನ್ನ ಕರ್ಕೊಂಡು ನಮ್ಗೆ ಇದು ಮಾಡಬೇಕು ಅಂತ ಹೇಳಿ ಇದು ಮಾಡಿ ಸೇರಿಸ್ಕೊಳ್ಳಿ ಒಂದು ನಡವಳಿ. ಅದೇ ಯಾವುದೇ ಲೇಬರ್ ಬಜೆಟ್ ಫಿಕ್ಸ್ ಆಗುತ್ತೆ ಮೈನಸ್. ಈ ಸರಿ ಹೌಸಿಂಗ್ ಎಷ್ಟು ಮೈನಸ್ ತಗೊಂಡಿರ್ತಾರೆ ಅದು ನೆಕ್ಸ್ಟ್ ಜಾಸ್ತಿ ಅಷ್ಟು ಮಾಡಿ ಸರ್ ಅದನ್ನು ಸೇರಿಸ್ಕೊಳ್ಳಿ. ಸಾರ್ವಜನಿಕರಿಂದ ಇವಾಗ ಗ್ರಾಮ ಪಂಚಾಯತಿಯ ಉಪಾಧ್ಯಕ್ಷರಾದ ಶ್ರೀಯುತ ಸಭೆಯನ್ನು ಉದ್ದೇಶಿಸಿದ್ದಾರೆ. 2023-24 ಸಾಮಾಜಿಕ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಈ ಕ್ಷೇತ್ರದಲ್ಲಿ ನಿಷ್ಕ್ರಮಿಸಿದ ಈ ಇನ್ಚಾರ್ಜ್ ಚಂದ್ರಶೇಖರ್ ನಮ್ಮ ಪಂಚಾಯತಿಯ ಗ್ರಾಮ ಪಂಚಾಯತಿಯ ಎಲ್ಲ ಗುಣವಂತ ಸದಸ್ಯರು ಕಾರ್ಯದರ್ಶಿಗಳು ಆಗಮಿಸಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳು ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ಈ ಲೆಕ್ಕ ಪರಿಶೋಧನೆ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯತಿ ಏನು ಕಾಮಗಾರಿಗಳನ್ನು ಮಾಡಿದೆ ಆ ಕಾಮಗಾರಿಗಳಿಗೆ ದುಡ್ಡು ಖರ್ಚು ಮಾಡಿದೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಗಳು ಗ್ರಾಮಸ್ಥರಿಗೂ ಇರಬೇಕನ್ನೋ ಉದ್ದೇಶಕ್ಕೆ ಇದೊಂದು ಗ್ರಾಮಸಭೆ. ಈ ಗ್ರಾಮಸಭೆ ಉದ್ದೇಶ ಯಶಸ್ಸಾಗಬೇಕಂತ ಈ ಗ್ರಾಮಸಭೆ ಕೂಡ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯ ಎಲ್ಲ ಜನರು ಭಾಗವಹಿಸಿರುವಂತಹ ಸಭೆ ಯಶಸ್ವಿ. ಈ ಸಭೆ ಯಶಸ್ವಿ ಆದರೆ ಏನಾಗುತ್ತೆ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತ ಕೊಡಲಿಕ್ಕೆ ಒಂದು ದಾರಿಯಾಗಿದೆ. ಆ ಉದ್ದೇಶಕ್ಕೆ ಸರ್ಕಾರ ಈ ರೀತಿಯ ಒಂದು ಲೆಕ್ಕ ಪರಿಶೋಧನೆ ಗ್ರಾಮಸಭೆಯನ್ನು ಆಯೋಜನೆ ಮಾಡ್ತಾರೆ. ಆದರೆ ಅದು ಪೂರ್ಣ ಪ್ರಮಾಣದ ಯಶಸ್ಸು ಈಗ ನಿರ್ದೇಶ ಸಾಕಾರ ಆಗ್ತಾ ಇದೆ. ನಮ್ಮ ಪಂಚಾಯತಿ ಅಂತಲ್ಲ, ಎಲ್ಲ ಪಂಚಾಯತಿಗಳಲ್ಲೂ ಆದರೆ ನಾವು ಗ್ರಾಮಕ್ಕೆ ಯೋಚನೆ ಮಾಡಬೇಕು. ಗ್ರಾಮ ಪಂಚಾಯಿತಿಯ ಆಡಳಿತ ಸ್ವಚ್ಛ ಹಾಗೂ ನೇರವಾಗಿರಬೇಕು ಅಂತ ಹೇಳಿದ್ರೆ ನಮ್ಮ ಪಾಲ್ಗೊಳ್ಳುವಿಕೆ ಜಾಸ್ತಿ ಇರುತ್ತೆ. ನಮ್ಮ ಜವಾಬ್ದಾರಿಗಳನ್ನು ಅರಿತು ಯಾವ್ಯಾವ ಗ್ರಾಮ ಸಭೆಗಳು ನಾವು ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು, ಕಡ್ಡಾಯವಾಗಿ ಪಾಲ್ಗೊಳ್ಳುವುದರಿಂದ ನಮ್ಮ ವ್ಯವಸ್ಥೆಯ ಲೋಪದೋಷಗಳನ್ನು ನಾವು ಸರಿಪಡಿಸಿ ನಮ್ಮ ಕಾಣಿಕೆ ಮತ್ತು ಕೊಡುಗೆಯನ್ನು ಅದು ಬಂದಿರತಕ್ಕಂಥ ಇಂಡಿವಿಜುವಲ್ ಆಗಿ ನಾವು ಒಪ್ಪಿರ್ತಕ್ಕಂಥ ಅನೇಕ ಇದೆ. ಎಷ್ಟೋ ಜನ ಹೇಳ್ತಾರೆ ನಮ್ಗೆ ಆದ್ರೂ ಬಂದಿಲ್ಲ ಇವ್ರು ಬಂದಿಲ್ಲ ಅಂತ. ಸಭೆಗಳಿಗೂ ಬರಬೇಕು. ಆಗಿರ್ತಕ್ಕಂಥ ಲೋಪದೋಷಗಳ ಕುರಿತು ಈ ಸಭೆಯಲ್ಲಿ ಮಂಡನೆ ಮಾಡಬೇಕು. ಎಲ್ಲೋ ಹೇಳೋದಲ್ಲ, ಈ ಸಭೆಗಳಲ್ಲಿ ಹೇಳೋದು. ಮತ್ತೆ ಎಲ್ಲ ಕಡೆ ದುಡ್ಡು ಬಂದಿಲ್ಲ, ವ್ಯತ್ಯಾಸ ಆಗಿದ್ರೆ ಇಲ್ಲಿ ಚರ್ಚೆ ಮಾಡಬೇಕು. ಯಾವ್ದಾದ್ರು ವ್ಯತ್ಯಾಸಗಳಿದ್ರೆ ಇಲ್ಲಿ ಅಧಿಕಾರಿಗಳು ಈ ಒಂದು ಸಂದರ್ಭಗಳನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ ವರ್ಷ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚು ನಮ್ಮ ಡಿಒ ಕವಿತಾ ಮುಂದಿನ ದಿನದಲ್ಲಿ ಇಂಡಿವಿಜುವಲ್ ಆಗಿ ಬರ್ತಾರೆ. ಅವರು ಕಡ್ಡಾಯವಾಗಿ ಸಭೆ ಯಾರೋ ನಾವು ಅಲ್ಲಿ ಓಡಾಡ್ತಕ್ಕಂಥ ಸರಿಯಾದ ಪರಿಸ್ಥಿತಿ ಬರಬಾರ್ದು. ಕಡ್ಡಾಯವಾಗಿ ಅವ್ರು ಹಾಜರಾಗಬೇಕು.
ಅವ್ರ ಮನೆಗೆ ಹೋದಾಗ ಅಲ್ಲೆಲ್ಲ ಅಲ್ಲ ಅವ್ರಿಗೆ ಹೇಳ್ಬೇಕು ನೀವು ನ್ಯಾಯವಾಗಿ ಬರಬೇಕು. ಬರೋದಿಲ್ಲ ಅಂತಂದ್ರೆ ನಮ್ಮಂತ ಯಾರ ವಾರ್ಡ್ ಮೆಂಬರ್ ಇರ್ತಾರೋ ಅವ್ರು ಗಮನಕ್ಕೆ ತಂದು ಹಾಜರಾತಿ ಕಡ್ಡಾಯಗೊಳಿಸಿದ್ರೆ ಈ ಸಭೆ ಯಶಸ್ವಿಯಾಗಿದೆ. ಸಭೆ ಯಶಸ್ವಿಯಾಗಿದ್ರೆ ಈ ಉದ್ದೇಶ ಸಾಕಾರ. ಹಾಗಾಗಿ ಇದರ ಒಂದು ಪ್ರಜ್ಞೆಯನ್ನು ನಾವೆಲ್ಲರೂ ಇಟ್ಕೊಂಡು ಮುಂದಿನ ದಿನದಲ್ಲಿ ಈ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆ ಏನಿದೆ ಇನ್ನಷ್ಟು ಯಶಸ್ವಿಗೊಳಿಸ್ತಾ ನಮ್ಮ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಲಿಕ್ಕೆ ನಮ್ಮೆಲ್ಲರ ಕೊಡುಗೆಯನ್ನು ನಾವು ನೀಡೋಣ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸಿ ಅವಕಾಶಕ್ಕಾಗಿ ವಂದಿಸಿ ನಮ್ಮ ಮಾತುಗಳಿಗೆ ಸಭೆಯ ಮಹತ್ವವನ್ನು ಸೇರಿದಂಥ ಧನ್ಯವಾದಗಳು. ಈಗ ನಿಮ್ಮ ಸದಸ್ಯರಾದಂಥ ಸಂತೋಷ್ ಅವರ ಸಭೆಗೆ ಈ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ನೋಡಲ್ ಚಂದ್ರಶೇಖರ್ ತಾಲೂಕು ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಹಾಗೂ ಅಧ್ಯಕ್ಷರು ನಮ್ಮ ನೋಡಲ್ ಕೋಆರ್ಡಿನೇಟರ್ ಈ NRI ಸೋಷಿಯಲ್ ಆಡಿಟ್ ಯಾಕೆ ಮಾಡ್ತಾರೆ ಅಂತಂದರೆ ನಾವೇನು ಕಾಮಗಾರಿಗಳನ್ನು ಮಾಡಿದ್ವು ಅದು ಜನರ ಸಮ್ಮುಖದಲ್ಲಿ ಆಗುತ್ತೆ. ಜನರ ಆಯ್ಕೆಯೂ ಜನರ ಸಮ್ಮುಖದಲ್ಲಿ ಆಯ್ಕೆ ಮಾಡ್ತೀವಿ. ಯಾಕೆಂದರೆ ಗ್ರಾಮ ಸಭೆಯಲ್ಲೇ ಆಯ್ಕೆ ಮಾಡ್ತೀವಿ. ಇದರ ಪರಿಶೀಲನೆಯನ್ನು ಜನರ ಸಮ್ಮುಖದಲ್ಲೇ ಆಗಬೇಕು ಅಂತೇಳಿ ಸರ್ಕಾರದ ಉದ್ದೇಶ ಇರುತ್ತೆ. ಈ ಮುಂಚೆ ಉದ್ಯೋಗದಲ್ಲಿ ಮಾತ್ರ ಮಾಡ್ತೀವಿ. ಆದರೆ ಉದ್ಯೋಗದಲ್ಲಿ ಒಂದೇ ಮಾಡಬೇಕು. ಕೇಂದ್ರ ಸರ್ಕಾರ ಏನು ಮಾಡಿದ್ರೆ 15ನೇ ಹಣಕಾಸು ಸಹ ಜನರ ಪಾರದರ್ಶಕವಾಗಿದೆ. ಎಲ್ಲೂ ನಮ್ಮಲ್ಲಿ ಜನರಿಗೆ ಗೊತ್ತಿರಬೇಕು. ಪ್ರತಿಯೊಂದು ವಿಚಾರ ನಾವು ಈ ಫೈಲ್ ತಗೊಂಡ್ರೆ ನೀವು 10 ರೂಪಾಯಿ ಪೇಮೆಂಟ್ ಮಾಡಿಬಿಟ್ಟು ಇವತ್ತು ನೋಡೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಯಾರಿಗೆ ಏನು ದುಡ್ಡು ಕೊಟ್ಟಿರ್ತೀವಿ ಅಂತ. ಅಷ್ಟು ಸರ್ಕಾರ ಫ್ರೀಯಾಗಿ ಮಾಡ್ಕೊಡ್ತೀವಿ. ಬಟ್ ನಮಗೆ ಅದರ ಉಪಯೋಗವನ್ನು ಪಡಿಸ್ಕೊಳ್ತಕ್ಕಂಥ ನಾವು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ನಮ್ಮಲ್ಲಿ ಇನ್ನೂ ನಾವಿನ್ನೂ ಮೆಂಟಲಿ ನಾವು ಅದಕ್ಕೆ ಪ್ರಿಪೇರ್ ಆಗಿಲ್ಲ. ನಾವು ಇದಕ್ಕೆಲ್ಲ ಸದೃಢರಾಗಿ ನಾವು ಪ್ರತಿಯೊಂದು ಫೀಲಾದರೆ ಸುಮ್ಮನೆ ನಾವು ರಸ್ತೆ ಮೇಲೆ ಸಿಕ್ಕ ಮೆಂಬರ್ನ ಅಲ್ಲಿ ಹಿಂಗೆ ಅಂತ ಹೇಳೋದಕ್ಕಿಂತ ಈ ಥರ ಸಭೆಗಳಲ್ಲಿ ಬಂದು ಭಾಗವಹಿಸಿ ನಾವು ಇದನ್ನು ಜಾಗೃತಿಯಾಗಿ ಮೂಡಿಸಿದ್ರೆ ಅದು ಒಂದು ಅನುಕೂಲ ಆಗುತ್ತೆ. ಮತ್ತೆ ನನ್ನೊಂದು ವೈಯಕ್ತಿಕ ಸರ್, ನಾವು ಈಗ ಅವರಿಗೆ ವರ್ಕ್ ಆರ್ಡರ್ ಇಶ್ಯೂ ಮಾಡ್ತೀವಲ್ಲ ಸರ್, ನಾವು ಕೆಲವು ಕಂಡೀಷನ್ ಹಾಕ್ತೀವಿ. ಪ್ರತಿಯೊಂದು ಗ್ರಾಮ ಸಭೆ ವಾರ್ಡ್ ಸಭೆಗೆ ಮತ್ತೆ ಸೋಷಿಯಲ್ ಐಟಿಗೆ ಅವ್ರು ಕಂಪಲ್ಸರಿ ಬರಲೇಬೇಕು. ನಾವು ಕೆಲವು ವೈಯಕ್ತಿಕ ಕಾಮಗಾರಿಗಳನ್ನು ಕೊಡಬೇಕಾದ್ರೆ ನೀವು ಸ್ಟಾಂಪ್ ಪೇಪರ್ನಲ್ಲಿ ಕೆಲವು ಅಗ್ರಿಮೆಂಟ್ಗಳನ್ನು ಮಾಡ್ಕೊಂತೀವಿ. ಅಲ್ಲೂ ಸಹ ಈ ಇದನ್ನ ಸೇರಿಸ್ಬೇಕು. ಅವ್ರು ಬಂದಿಲ್ಲ ಅಂದ್ರೆ ಅವರು ಅದನ್ನ ಮುಂದಿನ ಹಂತಕ್ಕೆ ಅವರಿಗೆ ನಾವು NMR ಹಾಕೋದಕ್ಕೆ ಅವಕಾಶ ಮಾಡ್ಬೋದು. ಬರಲಿ ಅವರು ನೆಕ್ಸ್ಟ್ ಸಭೆ ಒಬ್ಬರಿಗೆ ಆ ಪನಿಷ್ಮೆಂಟ್ ಆದ್ರೆ ಮುಂದಿನ ಸಭೆಗೆ ಅವ್ರು ಬರ್ತಾರೆ. ಅಟ್ಲೀಸ್ಟ್ ಭಾಗವಹಿಸ್ಬೇಕು ಅನ್ನೋದಾದ್ರು ಗೊತ್ತಾಗಲಿ. ಈಗ ಏನ್ ಮಾಡ್ತಾರೆ ಅಂದ್ರೆ ಸರ್, ಈ ವರ್ಷ ಒಂದು ಹೊಸ ಪದ್ಧತಿ ಮಾಡಿದ್ರು. ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡ್ಬೇಕು, ವಾರ್ಡ್ ಸಭೆಯಲ್ಲಿ ಆಯ್ಕೆ ಮಾಡ್ಬೇಕು. ತಮಗೆ ಕೆಲಸ ಬೇಕು ಅಂತ ಕೇಳಕ್ ಮಾತ್ರ ಬರ್ತಾರೆ. ಕೆಲಸ ಆದ್ಮೇಲೆ ಗ್ರಾಮ ಪಂಚಾಯತಿ ಬೇಡ, ಯಾರು ಬೇಡ, ಅವ್ರಿಗೆ ಕೂಡ ದುಡ್ಡು ಎಲ್ಲೋ ಸಿಕ್ಕಿರ್ತಾರೆ. ಆ ದುಡ್ಡು ಬರಲ್ಲ, ಈ ದುಡ್ಡು ಬರಲ್ಲ, ನಿಮ್ ಸವಿತಾ ಸರಿ ಮಾತಾಡ್ತಿಲ್ಲ, ಈ ತರದ ವ್ಯವಸ್ಥೆಗಳನ್ನು ಹೇಳ್ತಾರೆ. ಅದು ಆಗ್ಬಾರ್ದು. ಅವ್ರು ಬಂದ ಇವತ್ತು ಅವರೇ ನೋಡ್ಕೊಳ್ಳಂಗ ಮರ್ಯಾಣ ಹೌದಲ್ಲ ಜನಗಳಿಗೆ ತಾವು ಬರುವ ನಿಮ್ಗೆ ಎಷ್ಟು ತೊಂದರೆ ಕೊಟ್ರು ಆಯ್ತಾ? ಒಳ್ಳೆ ಕೆಲಸ ಮಾಡೋದಕ್ಕೆ ಒಬ್ರು ಇರಲ್ಲ, ಕೆಟ್ಟ ಕೆಲಸ ಮಾಡೋದಕ್ಕೆ ಸುಮಾರು ಜನ ಇರ್ತಾರೆ. ಬರಬೇಕು. ಈ ತರ ಎಲ್ಲ ಮಾಡೋದಕ್ಕೆ ಸರ್ ಈ ಮುಂದೆ ಉದ್ಯೋಗ ಖಾತ್ರಿ ಎಲ್ಲ ನಮ್ಮ ಫೇಸ್ ಇದನ್ನ ಹಿಡಿತಾರೆ. ಆವಾಗ ಏನು ಮಾಡಕ್ಕಾಗಲ್ಲ. ಇದ್ದಾಗ ಯೂಸ್ ಮಾಡ್ಕೊಂಡಿಲ್ಲ, ಮುಂದೆ ಕಷ್ಟ ಇದ್ದಾಗ ಮುಂದೆ ಕೆಲಸ ಕೇಳ್ತಾರೆ. ಇಷ್ಟು ವರ್ಷ ಕೆಲಸ ಕೇಳಕ್ಕೆ ಬರ್ತಿರಲ್ಲ. ಈ ವರ್ಷ ನಮ್ಮ ಕೊಟ್ಟಿಗೆ ಕೊಡಿ, ಗೊಬ್ಬರ ಮುಂದೆ ಇಟ್ಬಿಡಿ, ಕೊಟ್ಟಿಗೆ ಕೊಡಿ, ಗೊಬ್ಬರ ಮುಂದೆ ಇಟ್ಬಿಡಿ. 4 ಕೊಟ್ಟಿಗೆ ಕೊಡ್ಬೋದು, 6 ಕೊಟ್ಟಿಗೆ ಕೊಡ್ಬೋದು. ನಾವು ಒಂದು ಪಂಚಾಯತ್ 25 ಕೊಟ್ಟಿಗೆ ನಮ್ಗೆ ಇದು ಮಾಡಿ 40 ಕೊಟ್ಟಿಗೆ ಏನ್ ಮಾಡ್ಬೇಕು? ನಾವು ಪ್ರಯೋಜನ ಹೇಗೆ ಮಾಡ್ಬೇಕು? ಕಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಯಾರು ಕಡ್ಡಾಯವಾಗಿ ಭಾಗವಹಿಸ್ತಾರೆ ಅಂತ ಫಲಾನುಭವಿಗಳಿಗೆ ಜಾಸ್ತಿ ಒತ್ತು ಕೊಟ್ಟು ಇದು ಮಾಡಿದ್ರೆ ನಮಗೂ ಅನುಕೂಲ ಆಯ್ತು. ಆಮೇಲೆ ಸರ್ ವೆಂಡರ್ಗಳನ್ನು ಗ್ರಾಮ ಸಭೆಗೆ ಇರ್ಬೇಕು ಸರ್. ಇವತ್ತಿನ ಸೋಷಿಯಲ್ ಐಟಿ ನಾವೇನ್ ಎಲ್ಲರಲ್ಲಿ ಸೋಷಿಯಲ್ ಐಟಿ ಪೇಮೆಂಟ್ ಮಾಡ್ತೀವಿ, ಈ ವೆಂಡರ್ಗಳು ಅವರು ಅವತ್ತಿನ ಸಭೆಯಲ್ಲಿ ಇರ್ಬೇಕು. ಯಾಕಂದ್ರೆ ಏನೇ ಆಗು ಹೋಗುಗಳಾದ್ರೂ ಅವ್ರದೇ ಫೈಲ್ ಇರುತ್ತೆ, ಗೊತ್ತಿರುತ್ತೆ ಹೌದಲ್ಲ. ಅವರು ಸಹ ಇದರಲ್ಲಿ ಭಾಗವಹಿಸ್ಬೇಕು. ಇದನ್ನ ಅವರಿಗೆ ನೀವು ನಮ್ಮ ಸಿಬ್ಬಂದಿ ವರ್ಗದಲ್ಲಿ ನೀವು ಅವರಿಗೆ ಅದನ್ನ ಬರೋ ವ್ಯವಸ್ಥೆನೂ ಮಾಡ್ಬೇಕಾಗುತ್ತೆ. ಈ ತರ ಎಲ್ಲ ಮಾಡಿ ನಾವು ಜನರಿಂದ ಹೆಚ್ಚಿಗೆ ನಾವು ಉಪಯೋಗ ತಗೊಂಡು ಪಂಚಾಯತಿಗಳಲ್ಲೂ ಡೆವಲಪ್ ಮಾಡಕ್ ಅನುಕೂಲ ಆಗುತ್ತೆ. ನೋಡ್ರಿ, ಈ ಬಿಲ್ಡಿಂಗ್ ಇವತ್ತಾದ್ರೂ ಕಟ್ಟಕ್ಕೆ ಆಗಲ್ಲ. ಉದ್ಯೋಗ ಖಾತ್ರಿ ಒಳಗೆ ಈ ಬಿಲ್ಡಿಂಗ್ ಕಟ್ಟಿದೀವಿ ಅಂತ ಯಾರು ನಂಬಲ್ಲ. ಇಷ್ಟೆಲ್ಲ ಮಾಡಿರ್ತೀವಿ. ಎಲ್ಲ ಡೆವಲಪ್ಮೆಂಟ್ ಅನ್ನೋದು ನಾವು ಮೆಂಬರ್ಗಳ ಪಾತ್ರ ಇರ್ತಿರುತ್ತೋ, ಜನರ ಪಾತ್ರನೂ ಅಷ್ಟೇ ಇರುತ್ತೆ. 2 ಜನ ಸೇರಿದ್ರೆ ಚಪ್ಪಾಳೆ ಹೊಡೆಯಕ್ಕಾಗಲ್ಲ, ಒಂದು ಕೈಯಲ್ಲಿ ಯಾವತ್ತೂ ಚಪ್ಪಾಳೆ ಹೊಡೆಯಕ್ಕಾಗಲ್ಲ. ಇದನ್ನ ಉತ್ತಮವಾಗಿ ನಡೆಸಿ ಮುಂದಿನ ಸುತ್ತು ನಮ್ದು ಟಾರ್ಗೆಟ್ ಕಡಿಮೆ ಆಗಿದೆ. ಹೋದ ವರ್ಷ ಅಂತ ಕಾಮಗಾರಿ ಆಗಿಲ್ಲ. ಮುಂದಿನ ವರ್ಷ ನಾವು ಒಂದು ಉತ್ತಮ ಟಾರ್ಗೆಟ್ ಅನ್ನು ಮಾಡಿ ಪಂಚಾಯತಿನ ಅಭಿವೃದ್ಧಿ ಅಂತ ಒಯ್ಯೋಣ ಅಂತ ಸಭೆಗಳಿಗೆ ಕಡ್ಡಾಯವಾಗಿ ಫಲಾನುಭವಿಗಳು ಬಂದರೆ ಅವರ ಸಮಸ್ಯೆಗಳ ಬಗ್ಗೆ ಹೇಳ್ಕೋಬಹುದು ಅಂತ ಹೇಳ್ತಾ ಮಾಹಿತಿಯನ್ನು ತಕ್ಕಂಥ ಸಂತೋಷ್ ಅವರಿಗೆ ಧನ್ಯವಾದಗಳು. ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಎಲ್ಲರಿಗೂ ನಮಸ್ಕಾರ.
2023-24 ಸಾಲಿನ ಉದ್ಯೋಗ ಖಾತ್ರಿ ಮತ್ತು 15ನೇ ಹಣಕಾಸಿನ ಯೋಜನೆ ಕಾಮಗಾರಿಗಳು ಕೈಗೊಂಡಿವೆ. ಎಲ್ಲರಿಗೂ ಆದಷ್ಟು ಮನೆ ಕೊಟ್ಟಿದ್ದೀವಿ. ಆದರೆ ನೀವು ಗ್ರಾಮಸ್ಥರುಗಳನ್ನೇ ಎಲ್ಲ ಬಂದಿಲ್ಲ. ನಮ್ಮದು ಏನು ಮನೆ ಕೊಟ್ಟಿದ್ದೀವಿ, ಯಾವ ಥರ ಮಾಡ್ಕೊಂಡಿದ್ದೀವಿ ಏನು, ಅಥವಾ ಎಷ್ಟು ನಮಗೆ ದುಡ್ಡು ಬಂದಿದೆ ಅಂತಲೇ ಕೇಳಲಿಕ್ಕೆ ಗ್ರಾಮಸ್ಥರುಗಳು ಬಂದಿಲ್ಲ. ಎಲ್ಲ ಥರದಲ್ಲೂ ನಾವು ಕೊಟ್ಟಿದ್ದು ಉದ್ಯೋಗ ಖಾತ್ರಿನೂ ಅಷ್ಟೇ. ಅಂದರೆ ಮನೆ ಮನೆಗೆ ಹೋಗಿ ನೀವು ಮಾಡ್ಕೊಳ್ಳಿ ಕೆಲಸ, ಇಷ್ಟಿದೆ ಸಂಬಳ, ಈ ರೀತಿ ಇದೆ ಹೇಳಿದ್ರೂ ಯಾರು ಜನ ಬರ್ತಾ ಇಲ್ಲ. ಎಲ್ಲ ಕೆಲಸಗಳನ್ನು ಮಾಡಿದ್ರು ಹೇಳಿದ್ರೂ ಅಂದರೆ ಜನನೇ ಹೋಗ್ತಾ ಇಲ್ಲ. ನಾವು ಇಷ್ಟು ಕೆಲಸಗಳು ಇಷ್ಟು ಮಾಡಿದ್ರೂ ಅಂದರೆ ಮುಂದಕ್ಕೆ ಬರಬೇಕು, ಪಂಚಾಯತಿ ನಮ್ಮದು ಅಂತೇಳಿ ಮುಂದಕ್ಕೆ ಬರಬೇಕು ಅಂತ ಮಾತಾಡೋದು. ಮನೆ ಯಾವ ದುಡ್ಡು ಬಂದ ಈ ದುಡ್ಡು ಬಂದ ಅಂತ ಹೇಳಕ್ಕೆ ಮುಂದುವರ್ತೆ ಕೇಳೋ ಪ್ರಶ್ನೆ ಖಂಡಿತ ಜನಗಳಿಲ್ಲ. ಅವ್ರಿಗೆ ಪುಕ್ಷಟೆ ದುಡ್ಡು ಸಿಕ್ಕೈತಾ ಗ್ರಾಮ ಸಭೆಯ ಅಧ್ಯಕ್ಷರಾದಂಥ ಶ್ರೀಯುತ ಚಂದ್ರಶೇಖರ್ ಸರ್ ನಮಸ್ಕಾರ. ನಮಸ್ತೆ. ಇವತ್ತು 23-24ನೇ ಸಾಲಿನ ಸಾಮೂಹಿಕ ಪರಿಶೋಧನಾ ಗ್ರಾಮ ಸಭೆ ಗೌತಮನೆ ಗ್ರಾಮದ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ಗೌರವಾನ್ವಿತ ಎಲ್ಲ ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ ಸಾಮಾಜಿಕ ಸೋಷಿಯಲ್ ಮಾಡಿದ ಸಿಬ್ಬಂದಿ ವರ್ಗ, ಆಡಳಿತ ವರ್ಗ ಹಾಗೂ ಗೌತಮನೆ ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ಮತ್ತೊಮ್ಮೆ ನಮಸ್ಕಾರಗಳು ತಿಳಿಸುತ್ತಾ, ಇವತ್ತು ಸುಮಾರು ಸಾಮಾಜಿಕ ಸೋಷಿಯಲ್ ಐಟಿ ನೋಡಲ್ ಆಫೀಸರ್ ಅಂತ ಹೋಗಿದ್ದೀನಿ. ಯಾಕೋ ತುಂಬ ಕೂಲಾಗಿರುವಂಥ ಒಂದು ಗ್ರಾಮ ಸಭೆ ಅಂತ ನಾನು ಕಂಡಿದ್ದೀನಿ. ಮಾಮೂಲಿಯಾಗಿ ಗೊತ್ತಿರುತ್ತೆ ಎಲ್ಲಿ ನಿಲ್ತದೆ, ಎಸ್ಪೆಷಲಿ ನಿಟ್ಟೂರು ಕರಿಮನೆಲ್ಲ ಹೋದರೆ ತುಂಬ ಗಲಾಟೆ. ಅಂದರೆ ಗಲಾಟೆ ಇಲ್ಲ ಅಂತ ಅರ್ಥ ನಾವು ಏನು ಅನ್ಕೋಬೋದಂದರೆ ಇಲ್ಲಿದ್ದು ಏನು ಕಾಮಗಾರಿಗಳಾಗಿದೆ ಅದು ಚೆನ್ನಾಗಿ ಸಸೂತ್ರ ಆಗಿದೆ ಅಂತ ಲೆಕ್ಕ. ಎಲ್ಲಿ ಅಂದರೆ ಏನೋ ಅವ್ಯವಹಾರ ಅಥವಾ ಏನೋ ಇರುತ್ತೆ, ಈ ತಕರಾರು ಗಲಾಟೆ ಇದ್ದಲ್ಲಿ ಅಂದ್ರೆ ಅಲ್ಲಿ ಏನೋ ಒಂದು ಸರಿ ಇಲ್ಲ ಅಂತ, ಕಾಮಗಾರಿ ಮಾಡಿರೋ ಇದರಲ್ಲಿ ಏನೋ ಸರಿ ಇಲ್ಲ ಅಂತ ಅನ್ಸ್ಕೋಬಹುದು. ಬಟ್ ಇಲ್ಲಿ ಎಲ್ಲ ಒನ್ ಸೈಡ್ ಆಗಿರೋದ್ರಿಂದ ಬಹುಶಃ ಇಲ್ಲಿ ಎಲ್ಲ ಕಾಮಗಾರಿಗಳಾಗಲಿ ಓದಿ ಹೇಳಿದಂಥ ಸುಮಾರು 35 ಕಾಮಗಾರಿ ಯಾವುದರಲ್ಲಿ NREGಯಲ್ಲಿ ಮತ್ತು 23-25 ಫಿಫ್ಟೀನ್ತ್ ಫೈನಾನ್ಸ್ ಯೋಜನೆಯಲ್ಲಿ 15, ತಾಲೂಕು ಪಂಚಾಯತಿ 5, ಜಿಲ್ಲಾ ಪಂಚಾಯತಿ 7 ಕಾಮಗಾರಿಗಳನ್ನೆಲ್ಲ ಓದಿ ಹೇಳಿದ್ದಾರೆ. ಯಾವುದರಲ್ಲೂ ಆಕ್ಷೇಪಣೆ ಅಥವಾ ಯಾವುದು ತಕರಾರು ಯಾವುದು ಬಂದಿಲ್ಲ. ಜೊತೆಗೆ ಈ ಇದರ ಸಾಮಾಜಿಕ ಪರಿಶೋಧನೆ ಮಹತ್ವವನ್ನು ಈಗಾಗಲೇ ನಮ್ಮ ಇವರು ಹೇಳಿದ್ದಾರೆ. ಇನ್ನೊಂದೇನೆಂದರೆ ನಮ್ಮ ಸದಸ್ಯರುಗಳಿದ್ದು ಹೇಳಿದ್ದು ಏನು ಸರಿ ಇತ್ತಲ್ಲ, ಯಾವ ಈ ಕಾಮಗಾರಿ ಫಲಾನುಭವಿ ಬಂದರೆ ಎಲ್ಲ ಇದು ಸಿಗುತ್ತೆ ಗ್ರಾಮಸ್ಥರಿಗೆ. ಆ್ಯಕ್ಚುಲಿ ಆ ಫಲಾನುಭವಿ ಬಂದು ಇಲ್ಲಿ ಏನಾದರೂ ಲೋಪದೋಷ ಇದ್ದರೆ ಇಲ್ಲಿ ನೇರವಾಗಿ ಹೇಳ್ಬೋದು ಅದನ್ನು. ಸೊ ಅದೊಂದು ಸಜೆಷನ್ ನಾನು ನಿಜಗಳು ಹೋಗ್ತೀನಿ. ಹಾಗೆ ಬಹುಶಃ ಇಲ್ಲಿ ವಿದ್ಯುತ್ ಸಮಸ್ಯೆ ಇದೆ ಅಂತ ಹೇಳಿ ಬಿಟ್ಟೇನನ್ನು ಇಲ್ಲಿ ಹಾಕಿದ್ದಾರೆ ಅನ್ನೋ ಗೊತ್ತಾಗಿಲ್ಲ ನನಗೆ. ಇನ್ನು ಮುಂದೆ ಏನು ಹೇಳ್ತಿದೆ ಅಂದರೆ ಪುರಸ್ಕಮನೆ, ಎಕ್ಸ್ಪೆಷಲಿ ಪುರಸ್ಕಮನೆ ಹೆಬ್ಬಾಯಿ ನೀರುಗಳಿಗೆ ಲಾಸ್ಟ್ 1 ವೀಕಿಂದ ತುಂಬ ವಿದ್ಯುತ್ ಸಮಸ್ಯೆ ಇದೆ ಅಂತ ನನ್ನ ಗಮನಕ್ಕೆ ಬಂದಿದೆ. 15 ದಿನ ಆಯ್ತು. ಸ್ವಲ್ಪ ಪವರ್ ಸಪ್ಲೈ ಏನಂದರೆ ಮೇಜರ್ ಇಶ್ಯೂ ಏನಂದರೆ ನಂದು ಹೊಸನಗರದಿಂದ ಸಾಗರದಿಂದ ಹೊಸನಗರಕ್ಕೆ ಹೋಗೋ ಮೇನ್ ಪವರ್ ಟ್ರಾನ್ಸ್ಫಾರ್ಮರ್ 20 MVA ಪವರ್ ಟ್ರಾನ್ಸ್ಫಾರ್ಮರ್ ಇದೆ. ಅದು ಫೇಲ್ ಆಗಿ ಈಗ ತಾತ್ಕಾಲಿಕ ಅರೇಂಜ್ಮೆಂಟ್ ಅಂದರೆ 10 MVA ಅಂತ ಬರೆಯೋದನ್ನ 20 ಬದಲು 10 ಅನ್ನು ಹಾಕಿ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ 10 ಓವರ್ಲೋಡ್ ಆಗ್ತಾ ಇದೆ. ಸೊ ನನಗೆ ಈಗ ಹೊಸದಿಂದ ಬರುತ್ತೆ ಒಂದು ಕಾಳಿಕಾಪುರ ಬಾಣಿಗ ಅಂತ ಒಂದು ಲೈನ್ ಇದೆ, ಅದು ಹೊಸಾಗಿ ಮನೋಗಿ ತನಕ ಬರುತ್ತೆ. ಸೊ ಈಗ ನನಗೆ ಅದು 10 MVA ಇರೋದ್ರಿಂದ ನಾನು ಆ ಕಡೆ ಲೋಡನ್ನು ತೆಗೆದು ನಿಮ್ಮ ಈ ಕಡೆ ನಿಮ್ಗೆ ಏನು ಕೊಡ್ತಾ ಇದ್ದೆ ಹೆಗ್ಗೋಡ್ ಲೈನ್, ಈ ಹೆಗ್ಗೋಡ್ ಲೈನ್ಗೆ ನಾನು ಅಷ್ಟು ಮಂಡ್ಯ ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಹೊಸದಾಗಿ ತಿಳ್ಕೊಳಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ನಿಮ್ದು ಹೆಗ್ಗೋಡ್ ಲೈನ್ ಓವರ್ಲೋಡ್ ಆಗ್ತಾ ಇದೆ. ಆ ಕಡೆ ಹೆಗ್ಗೋಡ್ ಕಡೆ ಇರೋದು ನಿಮ್ಮದು ವೋಲ್ಟೇಜ್ ಡ್ರಾಪ್ ಆಗ್ತದೆ, ನಮ್ದು ತೆಗಿಯೋದಂತ ಆ ಸಮಸ್ಯೆಯಿಂದಾಗಿ ನಿಮ್ದೊಂದು ಸಮಸ್ಯೆ ಆಗ್ತಾ ಇದೆ. ಇನ್ನೂ ಹೆಚ್ಚು ಒಂದು 15 ದಿವಸ ಆಗುತ್ತೆ. ಗದಗದಿಂದ ಇನ್ನೊಂದು 20 MVA ಬರ್ತಾ ಇದೆ. ಅದನ್ನು ಟ್ರಾನ್ಸ್ಫರ್ಗೇಷನ್ಗೆ ಸ್ವಲ್ಪ ದಿನ ಆಗುತ್ತೆ. ಒಂದು 15 ಡೇಸಲ್ಲಿ ಅದು 20 MVA ಬಂತಂದರೆ ನೀವು ರೆಗ್ಯುಲರ್ ಇದನ್ನು ಸರಿ ಮಾಡಿ ಕೊಡ್ತೀವಿ.
ಜೊತೆಗೆ ಇನ್ನೊಂದು ವೋಲ್ಟೇಜ್ ಸಮಸ್ಯೆ, ಇನ್ನೊಂದು ಕೆಪಾಸಿಟರ್ ಬ್ಯಾಂಕ್ ಹಾಕಿದ್ದೀನಿ ಈಗ ರೆಡ್ ಬೋರ್ಡ್ ಮಿಲ್ ಅಂತ. ಅದಾದ್ಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ಹಾಗಾಗಿ ಇನ್ನೊಂದು ಸ್ವಲ್ಪ ಎಸ್ಪೆಷಲಿ ಪುರಪೆ ಮನೆಗೆ ಒಂದು ನಾವು ವಾಟರ್ ಸಪ್ಲೈ ಹೇಳ್ತಿದ್ದಾರೆ. ವಾಟರ್ ಸಪ್ಲೈ ತೆಗೆದು ಒಂದು 2 ಗಂಟೆ ಬೇಕು, ಸ್ವಲ್ಪ ಜಾಸ್ತಿ ಕೊಡುವಂಗೆ ಟ್ರೈ ಮಾಡ್ತೀವಿ. ಈಚಿನ ಗೊಬ್ಬರ ತೆಗೆದು ಮಳವಳ್ಳಿಯಿಂದ ತೆಗೆದು ಮಳವಳ್ಳಿ ತೆಗೆದ್ರೆ ನಮ್ಮ 2 ಅವರ್ ಜಾಸ್ತಿ ಕೊಡಿ ಸರ್. ಅಟ್ಲೀಸ್ಟ್ ನಮ್ಗೆ ಈಗ ಬೆಳಗ್ಗೆ 6ರಿಂದ ನಮ್ಗೆ ಕರೆಂಟ್ ಹೋದ್ರೆ ಸಂಜೆ 4 ಗಂಟೆ, ಬೆಳಗ್ಗೆ 6ರಿಂದ ಸಂಜೆ 4ರವರೆಗೆ ಅರ್ಧ ಗಂಟೆ ಕರೆಂಟ್ ಇರುತ್ತೆ. ಬರೀ ಅರ್ಧ ಗಂಟೆ. ಸಿಂಗಲ್ ಫೇಸ್ ಇರುತ್ತೆ. ಸಿಂಗಲ್ ಫೇಸ್ 3 ಫೇಸ್ ಇರುತ್ತೆ, ಬರೀ ಅರ್ಧ ಗಂಟೆ. ರಾತ್ರಿ ಕರೆಂಟ್ ಇದ್ರೆ ನಮ್ಗೆ 3 ಫೇಸ್ ಇದ್ರೆ ಜನ ಗಲಾಟೆ ಮಾಡ್ತಾರೆ. ಇವತ್ತು ನೀವು ಬರ್ತೀರಂತ ಗೊತ್ತಾಯ್ತು, ನಮ್ಗೆ ಗ್ರಾಮ ಸಭೆ ಫುಲ್ ಆಗ್ತಿತ್ತು. ಅದು ನಮ್ಗೆ ನೀವು ಬರ್ತೀರಂತ ಗೊತ್ತಿಲ್ಲ. ನಮ್ದು ಗ್ರಾಮ ಸಭೆ ಫುಲ್ ಆಗ್ತಿತ್ತು. ಇಲ್ಲ ವ್ಯವಸ್ಥೆ ಮಾಡ್ತೀವಿ. ನಮ್ಗೆ ಜನ ನಮ್ಗೆ ವಾಟರ್ ಮ್ಯಾನ್ ಗಳಿಗೆ ಅವ್ರಿಗೆ ಕರೆಂಟ್ ಇರುತ್ತಲ್ಲ ಸರ್, ಅವರಿಗೆ ಗೊತ್ತಾಗೋದಿಲ್ಲ ಕರೆಂಟ್ ಇದೆ ನೀವು ನೀರಿಗೆ ಹಾಕ್ಬಿಟ್ಟಿಲ್ಲ ಕೇಳ್ತಾರೆ. ನಾವು ಮೆಂಬರಿಗೆ ಮಾತ್ರ ಕನ್ವಿನ್ಸ್ ಮಾಡಿ ಹೇಳ್ಕೊಬಿಡ್ತೀವಿ ಇವತ್ತು ಕರೆಂಟ್ ಇಲ್ಲ, 3 ಫೇಸ್ ಇಲ್ಲ ಅಂತ ಹೇಳ್ತೀವಿ. ಅವರಿಗೆ ಅರ್ಥ ಆಗತ್ತೆ, ಜನರಿಗೆ ಅರ್ಥ ಆಗಿಲ್ಲ ಸರ್. ನಮಗ್ ಕೇಳ್ತಾರೆ, ನಾವು ಕೇಳಿಲ್ಲ ಅಂದ್ರೆ ಮೆಂಬರಿಗೆ ಕೇಳ್ತಾರೆ. ಈಗ ಕೆಲಸ ಮಾಡಿ ಸರ್, ಈಗ ನಮ್ಗೆ ನೀವು ಈಗ ಇಲ್ಲಿಂದ ನೀವು ಅವ್ರಿಗೆ ಫುಲ್ ನೀವು ತೆಗಿತಿರಲ್ಲ ಸರ್, ಅವ್ರಿಗೆ ಸ್ವಲ್ಪ ಹರಿದ್ರಾವತಿ ಕಡಿಮೆ ಮಾಡಿ. ಆ ಕಡೆ ಒಂದು 3 ಅವರ್ ಅನಂತಪುರದಿಂದ ಕೊಡಕ್ ಮಾಡಿ, ಆ 3 ಅವರ್ ನೀವು ಸೇವ್ ಮಾಡಿ. ನಿಮಗೆ ಡೇ ಟೈಮಲ್ಲಿ 2 ಅವರ್ಸ್ ಕೊಟ್ಟರೆ ಸಾಕಾಗುತ್ತೆ ಸರ್. ನನ್ಗೊಂದು ಕೆಲಸ ಮಾಡಿ ಸರ್, ನೀವು 12ವರೆಗೆ ಕೊಡಿ, 12 ಗಂಟೆವರೆಗೆ ಕೊಡಕ್ ಮಾಡಿ. ಬೆಳಗ್ಗೆ 12 ಗಂಟೆ, ಬೆಳಗ್ಗೆ 6 ಗಂಟೆಗೆ ತಂದು 9 ಗಂಟೆ ತಂದು ಕೊಡೋದಿಲ್ಲ. 6ರಿಂದ 9 3 ಫೇಸ್ ಎಲ್ಲ ಕಡೆ ಕಟ್ ಮಾಡ್ತಾರೆ ಅವ್ರು, ಆ ಸಾಗರದಲ್ಲೇ ಕಟ್ ಮಾಡ್ತಾರೆ. ಇಲ್ಲಿ ನಮ್ಮ ಇಲ್ಲೂ ಕೊಡಲ್ಲ, ಅಲ್ಲಿ ಅಂತಲ್ಲ ಎಂಟೈರ್ ಸ್ಟೇಟ್ ವೈಸ್ ಇದೆ. ನಮಗೆ ಮಧ್ಯಾಹ್ನ ಸರ್, ನೀವು ಮಧ್ಯಾಹ್ನ ಬೇಕಾದ್ರೆ ಒಂದು 2 ಅವರ್ ಎಲ್ಲಾದ್ರೂ ತೆಗೆದುಕೊಂಡಿಲ್ಲ. ನಮಗೆ ಈಗ ಕಷ್ಟ ಆಗುತ್ತೆ. ಕರೆಂಟ್ ತೆಗೆಯೋದ್ರಿಂದ ಸಮಸ್ಯೆ ಎಷ್ಟಾಗುತ್ತೆ ಗೊತ್ತಾ ಸರ್? ಇಲ್ಲಾದ್ರೂ ಕೂಲಿ ಸಿಕ್ಕಾಪಟ್ಟೆ ಆನ್ ಆಗುತ್ತಲ್ಲ ಸರ್, ವೋಲ್ಟೇಜ್ ಆನ್ ಆಗುತ್ತೆ, ಮೋಟರ್ ಆಗುತ್ತೆ. ಸರಿ ಮಾಡಿ ಕೊಟ್ಟಂದ್ರೆ ನಿಮ್ಗೆ ಟೋಟಲಿ 100% ಸರಿ ಮಾಡಕ್ ಆಗಲ್ಲ ಸರ್. ಈಗ ಇವರಿಗೆ ಹರಿದ್ರಾವತಿ ಸರ್, ನೀವು ನಮ್ಗೆ ಆಲ್ರೆಡಿ ಎಸ್ಒ ಹೇಳೋದೇನಂದ್ರೆ ನಿಮ್ಮಲ್ಲಿಂದ 47 TCಗೆ ಕನೆಕ್ಟ್ ಮಾಡಿ ನಿಮ್ಮ ಮಳವಳ್ಳಿಯಿಂದ, ಅದನ್ನ ಕಡಿಮೆ ಮಾಡಿಸಿ. ಅದನ್ನ ಕಡಿಮೆ ಮಾಡಿಸಿ ನಿಮ್ ಕರೆಂಟ್ ವೋಲ್ಟೇಜ್ ನಾವು ಕೊಡ್ತೀವಿ ಅಂತ 15 days ಆಗಿ ಅಲ್ಲಿ 20 mm ಇತ್ತಲ್ಲ ಸರ್. ನೀವು ಕೆಪಾಸಿಟಿ ಹಾಕಿದ್ರಲ್ಲ ಸರ್ ಹೆಡ್ ಬೋರ್ಡ್ಗೆ, ಅಟ್ಲೀಸ್ಟ್ ನಮ್ಮಲ್ಲಿ ಒಂದು ಹಾಕಕ್ಕಾಗಲ್ಲ ಸರ್. ನಮ್ಮ ಪುರಪೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲರೂ ಒಂದು ಹಾಕಕ್ಕಾಗಲ್ಲ ಸರ್. ಅದೊಂದು ಹಾಕಿ ಈ ಕಡೆ ಇರೋ ಟೈಮ್ ಅವರು ಡೆವಲಪ್ ಆಗುತ್ತೆ, ವೋಲ್ಟೇಜ್ ಕಡಿಮೆ ಇರುತ್ತೆ. ನೀವು ಇರೋಷ್ಟು ಟೈಮ್ 3 ಫೇಸ್ ಇರೋಷ್ಟು ಟೈಮ್ ಅಲ್ಲಿ ಸ್ವಲ್ಪ ಜಾಸ್ತಿ ವೋಲ್ಟೇಜ್ ಇರುತ್ತೆ ಅಂತ. ಏನಾಗಿದೆ ಸರ್, ನಿಮ್ ಇಲಾಖೆ ಬಗ್ಗೆ ಇದೆಲ್ಲ ಮಾತಾಡೋದು ಒಂದು ಹಾಕ್ಸ್ಬಿಟ್ಟು ಇದೊಂದು ಚೂರು ನಮಗೆ ಒಂದು 2 ದಿನ ನಾನಲ್ಲಿ ಸಾಗರ 12 ಗಂಟೆ ಕೊಡಕ್ ಮಾಡಿ ಅಲ್ಲ ಸರ್, 2 ದಿನ ಅಲ್ಲ, ಇವತ್ತಿನ ಹೇಳಿ ಜಾಸ್ತಿ ಬಂದಿಲ್ಲ ಅದು ಸ್ವಲ್ಪ ಕಟ್ ಮಾಡಿ. ಅನಂತಪುರ ಕನೆಕ್ಟ್ ಮಾಡಕ್ಕಾಗಲ್ಲ, ಅನಂತಪುರ ಕನೆಕ್ಟ್ ಮಾಡಕ್ಕಾಗಲ್ಲ ಸರ್. ಉಳ್ಳೂರು ಕೊಟ್ಟಿದ್ದಾರೆ, ನಮ್ಗೆ ಈ ಕಡೆ ಕೊಟ್ಟಿದ್ದಾರೆ, 2 ಎಕ್ಸ್ಟೆಂಡ್ ಆಗಿ ಹೆಚ್ಚುವರಿ ಹೊಂಗೇಟಿನಿಂದ ಡೈವರ್ಟ್ ಮಾಡಿ ಅದು ಜಾಗಕ್ಕೆ ಹೋಗುತ್ತೆ ಸರ್ ಕರೆಂಟ್. ನಾನು ಮೊನ್ನೆ ಶಾಂತಿ ಆಶ್ರಮಕ್ಕೆ ಹೋಗಿದ್ದೀನಿ, ಅಲ್ಲಿ ನಾನು 24 hours 3 ಫೇಸ್ ಅಂತಾರೆ. ನಾವು 2 ಕಿಲೋಮೀಟರ್ ದೂರದಾಗಿರೋದಕ್ಕೆ ನಮ್ಗೆ 6 ಗಂಟೆ 3 ಫೇಸ್ ಇಲ್ಲ. ಎಲ್ಲೋ ಒಂದ್ ಕಡೆ ನಮ್ಗೆ ಏನಾಗಿದೆ ಗೊತ್ತಾ ಸರ್, ಅಲ್ಲ ನಮ್ಗೆ ಸಾಗರ ಸರಿ ಪ್ರಾಬ್ಲಮ್ ಏನಿಲ್ಲ. ಸಾಗರ ಏನಾಗಿದೆ, ನೆಟ್ವರ್ಕ್ ಇಲ್ಲ, ಸಾಗರ ಟ್ರಾನ್ಸ್ಫಾರ್ಮರ್ ಸರಿ ಜನರೇಟರ್ ಇಲ್ಲ ಆಗಿದೆ. ಆಗಿಲ್ಲ. ಅದು ಆಯ್ತಂದ್ರೆ ನಂದು ಈ ಕಡೆ ಲೋಡ್ ಕಡಿಮೆ ಆಗುತ್ತೆ, ನಂದು ಹರಿದ್ರಾವತಿ ಲೋಡ್ ಕಡಿಮೆ ಆಗುತ್ತೆ. ಜೊತೆಗೆ ಈಗ ಮ್ಯಾಕ್ಸಿಮಮ್ ನೋಡೋಣ, ಈಗ ಹರಿದ್ರಾವತಿ ಸರ್ ಈಗ 1 ತಿಂಗಳಲ್ಲಿ ಮೋಸ್ಟ್ಲಿ ಚಾರ್ಜ್ ಕಮಿಷನ್ ಮಾಡ್ತೀವಿ, ಕಾಂಟ್ರಾಕ್ಟ್ ಮಾತಾಡಿರ್ತೀವಿ. ಸೊ ಹರಿದ್ರಾವತಿ ನಿಮ್ಗೆ ಚಾರ್ಜ್ ಆಯ್ತಂದ್ರೆ 100 ನೀವು ಹರಿದ್ರಾವತಿ ನಮ್ಗೇನು ಹರಿದ್ರಾವತಿಯಿಂದ ಕೊಡಿ ಅಂತ ನಮ್ ಕೇಳಲ್ಲ. ನಮ್ ಸಾಗಲೇನ್ ಕೊಟ್ರೆ ನಮ್ ಸಾಗಲೇನ್ ಚೆನ್ನಾಗಿದೆ. ನೀವು ಹರಿದ್ರಾವತಿ ಬೇಕಾದ್ರೆ ಆ ಕಡೆಗೆ ಮುಂದೆ ತಗೊಂಡು ನಮ್ಗೆ ಈ ಸಾಗರದಿಂದ ಏನ್ ಬರುತ್ತೆ ಅದನ್ನೇ ಕರೆಕ್ಟ್ ಆಗಿ ಕೊಟ್ರೆ ಸಾಕು. ಯಾಕೆ ಕೇಳಿದ್ರೆ ನಮ್ಗೆ 2 ತರ ಬೆನಿಫಿಟ್, ಸಾಗರದವರಿಗೆ ನಮ್ಗೆ ಪವರ್ ಕಟ್ ಇಲ್ಲ. ನಾವೀಗ ಹರಿದ್ರಾವತಿ ಸರ್, ಸರ್ ನಿಮ್ಮ ಹೊಸನಗರ ತಾಲೂಕಲ್ಲಿ 7-8 ಕ್ರಾಸ್ನವರು 1 ಲಕ್ಷ ಕೊಡ್ತಾರೆ ಸರ್. ಅವ್ರು ಯಾವ ಒಬ್ಬನ್ ಕಟ್ಟೋದ್ರ ಬಗ್ಗೆ ವಿಠಲ್ ಬೈ ಬಗ್ಗೆ ನಾವು ಬೇಕಾದ್ರೆ ಇದ್ರ ಕೂಡ ಗಾಡಿ ಕೊಡ್ತೀವಿ. ನಾನು ಇನ್ನೂ ಪ್ರೊಸೀಡ್ ಮಾಡ್ಬೇಕು ವಿಠಲ್ ಬೈ ಬಗ್ಗೆ ಹೇಳ್ಬೇಕು ಅಂತ ಸರ್. ಇಲ್ಲ ಅದು ಅವರು ನಾವು ಹಂಗೆ ಅವತ್ತು ಬಾರಿ ಗಲಾಟೆ ಎಲ್ಲ ಮಾಡಿದೀವಿ, ನಮಗೂ ನಮ್ಮ ಮಾತಾಡಿದ್ದಾರೆ.
ಜನರ ಮುಂದೆ ಅಲ್ಲ ಸರ್ ಸರ್ ಇಲ್ಲ ತಪ್ಪು ತಿಳ್ಕೊಂಡಾರೆ. ನೀವು ಹಂಗೆ ಕೇಳ್ಬೇಕು ಸರ್. ಅವರು ಎಷ್ಟು ತಪ್ಪು ತಿಳ್ಕೊಂಡಾರೆ ಅಂದ್ರೆ ನನಗೆ 24 hours ಕೊಡಿ ಅಂತ ಎಲ್ಲೂ ಸರ್ಕಾರದ ಆದೇಶ ಇಲ್ಲ. ಇವನ್ 10 ಬೈಕ್ ಕೊಡಿ ಅಂತ ಎಲ್ಲೂ ಇಲ್ಲ. ನಾವೀಗ ಬೆಳಿಗ್ಗೆ ಸಿಂಗಲ್ ಮಾಡ್ತಾನೆ ಇಲ್ಲ. ಹೌದು, ಅವರೇ ಸಿಂಗಲ್ ಮಾಡಿ ಅವ್ರದ್ದು ನೀವು ದಯವಿಟ್ಟು ಹಂಗೆ ತಿಳ್ಕೊಬೇಡಿ. ಅದೇನೋ 10 ಬೈಕ್ ಕೊಡ್ತಾರ ಅಂತ ಹೇಳಿ ಅವ್ರಿಗೆ ಕೊಡೋದಲ್ಲ. ಅವ್ರಿಗೆ ಕೊಡಕ್ಕೆ ಎಲ್ಲೂ ನಮ್ಗೆ ಆದೇಶನೂ ಇಲ್ಲ. ನಾವೇ ನಾನೇನಂದ್ರೆ ಪವರ್ ಸಪ್ಲಿಗೆ ಹೆಡ್ಕೊಂಡು ಲೋಡ್ ಮಾಡ್ಬೇಕಂದ್ರೆ ನಾನು ಲೋಡ್ ಮಾಡಲೇಬೇಕು. ಈಗ ಪೈ ಮಿಲ್ಲಿದೆ ಅಂತ ಹೇಳಿ ನಾನು ಮಾಡಕ್ ಬರೋಲ್ಲ. ನಿಮ್ಮಲ್ಲಿ ಬಿಲ್ ಇದೆ ಬಟ್ ಅವ್ರು ಹೇಳ್ಕೊಳ್ಳೋದಷ್ಟೇ. ಅವ್ರು MD ಮಂಜಪ್ಪ ಸರ್ ನನಗೆ ಆದೇಶ ಮಾಡೋದು ಇದು ಮಾಡೋದು ಹೇಳ್ತೀನಿ. ಬಟ್ ಆ ರೀತಿಯಲ್ಲಿ ಇಲ್ಲ ಸರ್. ಅವ್ರಿಗಾಗಿ 24 hours ನಾನು ಮೊನ್ನೆ ಸಾಹೇಬ್ರು ಅದೇ ಅಂದ್ರು. ಅದು ಏನಿದ್ರು ನಾನು ನಿಮ್ಗೆ ಸಾಹೇಬ್ರು ಫೋನ್ ಮಾಡಿದ್ದಾರೆ. ಮಾತಾಡ್ತೀನಿ ಇದು ಈ ವಿಷಯ ಮಾತಾಡಿದ ಬೇರೆ ವಿಚಾರ ಬೇರೆ ಮಾತಾಡಿದ್ರು ನಾನೇ. ಇದು ಮರ್ತೋಯ್ತೆ ಇಲ್ಲ. ಬಟ್ ಆ ಥರ ಏನಿಲ್ಲ ಸರ್. ಅವ್ರು ಹೇಳ್ಕೊಡ್ತಾರೆ ಅಷ್ಟೇ ಸರ್. ಕೋಟೆಯಲ್ಲಿ ನಮಗೆ ಇದಿದ್ರೆ ಜಾಸ್ತಿ. ಈಗ ನಮಗೂ ಅರ್ಥ ಆಗುತ್ತೆ. ನೀವು ಎಲ್ಲ ಕಡೆನೂ ಮ್ಯಾನೇಜ್ ಮಾಡ್ಬೇಕು. ಈಗ ಇದರಲ್ಲಿ ಕೊಡಬೇಡಿ ಅಂತ ನಾವು ಹೇಳಕ್ಕೂ ಬರೋದಿಲ್ಲ. ಎಲ್ಲ ಕಡೆ ಕೊಡೋದು. ಆದ್ರೆ ಗುರುಪೆ ಮನೆಗೆ ಕೊಡೋದ್ರಲ್ಲಿ ಸ್ವಲ್ಪ ವಾಟರ್ ಸಪ್ಲೈ ನಮ್ಗೆ ಆಮೇಲೆ ಕೊಡಿ. ನಮ್ಗೆ ಆ ಕರೆಂಟ್ ಇರ್ಲೇಬೇಕಾದ್ರೆ ನಮ್ಮಲ್ಲಿ ಮಳವಳ್ಳಿ ಒಂದು ಓಪನ್ ಮಾಡ್ತಾರೆ 3 ಫೇಸ್ ಈ ಕಡೆ. ಆಮೇಲೆ ನಮ್ಗೆ 3 ಫೇಸ್ ಕಡಿಮೆ ಮಾಡಿ ಅವ್ರಿಗೆ ಕೊಡಿ. ನಮ್ಗೆ 4 ಅವರ್ ಕೊಟ್ಟಾಗಲ್ಲ ಅವ್ರಿಗೆ 4 ಅವರ್ ಕೊಡಿ. ಇದು ಟ್ರಂಕ್ ಲೈನ್ ಇರೋದ್ರಿಂದ ನಿಮ್ಗೆ ಕಟ್ ಮಾಡಕ್ ಬರಲ್ಲ. ನಿಮ್ದು ಸ್ಪರ್ ಲೈನ್ ಏನಾದ್ರು ಇದೆ ಕಟ್ ಮಾಡ್ಬೋದು. ಅಲ್ಲಿಗೆ ಮಂದಿ ಕೊಡುವಾಗ ಈ ಲೈನ್ ಚಾರ್ಜ್ ಇರ್ಬೇಕಾದ್ರೆ ಈಗ ಅವ್ರಿಗೆ 3 ಫೇಸ್ ಕೊಡ್ಬೇಕಂದ್ರೆ ನೀವು 3 ಫೇಸ್ ಕೊಡ್ಲೇಬೇಕು. ಈಗ ಈಚೆ ಸ್ವಲ್ಪ ತೆಗಿಬೋದು, ಹಂಚಿ ರೋಡ್ ತೆಗಿಬೋದು, ನಿಮ್ದು ಅಪ್ಸರ ಮನೋರಿ ತೆಗಿಬೋದು. ಬಟ್ ಇದು ಟ್ರಂಕ್ ನಾನು ತೆಗಿಯಬಾರ್ದು. ಅದು ಚಾರ್ಜ್ ಇರಬೇಕು. ನೋಡೋಣ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು. ಬಜೆಟ್ ಇಲ್ಲ. ಬಜೆಟ್ ನಮಗೆ ಈ ನಮ್ಮ ಮಿಡ್ಲಲ್ಲಿ ಹಾಕಿ ಈಗ ಈ ಚಿಲ್ಕೊಪ್ಪ ಇಂಥದ್ದು ಹಾಕಿದ್ರೆ ಬ್ಯಾಂಕ್ ಹಾಕ್ಕೊಡ್ತೀನಿ ಕೆಲಸ ಮಾಡುತ್ತೆ. ಅಷ್ಟು ಮುಂದಕ್ಕೆ ಮಾತ್ರ ಕೆಲಸ ಮಾಡ್ತೇನೆ ಸರ್. ಕೆಪಾಸಿಟರ್ ಹಾಕಿದ್ರೆ ಏನ್ ಲಾಭ? ಹಂಗಿಲ್ಲ. ಅದು ಎಂಟರ್ ಲೈನ್ ಬೂಸ್ಟಪ್ ಮಾಡ್ತೇನೆ. ಹಿಂದೆ ಹೋಗುತ್ತೆ ಮುಂದೆ ಹೋಗುತ್ತೆ. ನಮ್ಮ ಮಿಡ್ಲಲ್ಲಿ ಹಾಕಿ ನಮ್ಗೆ ಈ ಚಿಲ್ಕೊಪ್ಪ ಹಾಕಿದ್ರೆ ನಮ್ಮ ಪಂಚಾಯತ್ ವ್ಯಾಪ್ತಿ 2 ಕಡೆಗೂ ವೋಲ್ಟೇಜ್ ಡೆವಲಪ್ ಆಗಂಗಾಗುತ್ತೆ. ಎಂತ ಬೇಡ ಅದನ್ನು ಮಾಡಿಸಿ ಚೆನ್ನಾಗಿ 320 ಕೊಡ್ತಾ ಇತ್ತು. ನಮ್ಮಲ್ಲಿ 200 ಕನ್ಸ್ ನೋಡ್ಬೇಕಿಲ್ಲ. ಎಷ್ಟು 250 250 ಬ್ಯಾಂಕ್ ಹಾಕಿ 280. ಈ ಕೆಳಗಡೆ ಲೈನ್ ಹೋಗಿದ್ದೀವಿ ವಸೀಕರಣ ಬೋರ್ ಇದೆಯಲ್ಲ ಅದಕ್ಕೆ ದೊಡ್ಡ ಲೈನ್ ಅಲ್ಲ. PC ಆಗುತ್ತೆ. PC ಮಿಲ್ ಹತ್ರ ಇದೆ. ಸಾಲ ಕಟ್ ಮಾಡಿ ಸಪ್ಲೈ ಬಹಳ ದೊಡ್ಡ ಹೊಸ ಬೋರ್ ಹೊಡೆದ್ವಲ್ಲ ಅದು ವಾಟರ್ ಸಪ್ಲೈ ಎಕ್ಸ್ಟೆಂಡ್ ಏನಾಗುತ್ತೆ ಇದೆ ಸರ್. ಈಗ ವೋಲ್ಟೇಜ್ ಡ್ರಾಪ್ ಆಗ್ತದೆ. ಅದು ನೀವು ಮತ್ತೆ ಕಟ್ ಮಾಡಿ ಇನ್ನೊಂದು PC ಹೆಚ್ಚುವರಿ ಲೈಟಿಂಗಿಗೆ 2 ಸೇರಿಸ್ಬಿಡಿ. ಈಗ ಬರೋದು ಇನ್ನೇನಿದ್ದು ನೆಕ್ಸ್ಟ್ ಬಜೆಟ್ ಏಪ್ರಿಲ್ ಆಯ್ತು. ಈಗ ಈ ಫೈನಾನ್ಷಿಯಲ್ ಇಯರ್ ಮುಗೀತಾರೆ. ಆಮೇಲೆ ಸರ್ ಬಂದು ನಮ್ಮದೊಂದು 4 ಇಶ್ಯೂಗಳಿದ್ದಾವೆ ಸರ್. ಯಾವುದಂದ್ರೆ ಈ ಮೈನ್ ಸೆಲ್ ಅಂತ ಒಂದು ಸುಮಾರು ಮಾಡಿಕೊಡ್ತೀನಿ ಸರ್. ಹೆಬ್ಬೆಲಲ್ಲಿ ಹರಟೆ ರವಿ ಅವ್ರ ಮನೆ ಹತ್ರ 2 ಸಮಸ್ಯೆ ಏನಂದ್ರೆ ಕರೆಂಟ್ ಇಲ್ಲದಿದ್ದರೆ ಕರೆಂಟ್ ಬಿಲ್ ಹಾಕಕ್ಕೆ ಅವಕಾಶ. ಕರೆಂಟ್ ಇಂದ ನಮಗೆ ಸ್ವಲ್ಪ 2-3 ಇಶ್ಯೂ ಇರೋ ಸರ್. ಒಂದು 2-3 ಆಮೇಲೆ ನಮ್ದೊಂದು ಕಂಬ ಹಾಕಕ್ಕೆ ಪೆಂಡಿಂಗ್ ಇದೆ. ಅದು ಮಾಡಿಲ್ಲ ನಮ್ದು ಮೆಂಬರ್ ಒಂದು ಹೊಸ ಕಂಬ ಹಾಕಿ ಹಂಗೆ ಬಿಟ್ಟಿದ್ದಾರೆ. ಅದೊಂದು ಮಾಡಿಸಿ ಒಂದೆರಡು ಕ್ರಿಯೆ ನಾವು ಹೆಚ್ಚುವರಿ ಕಂಬಕ್ಕೆ ನಾವು ಸ್ವಲ್ಪ ದುಡ್ಡು ಕೊಡ್ತೀವಿ ಸರ್. ಈಗ ಒಂದು ಕಂಬ ಹಾಕಕ್ಕೆ ಲೈನ್ ಕೊಡ್ಬೇಕು ಸರ್. ಕಂಬ ಹಾಕಿ ಎಷ್ಟು ಮಾಡೋದು ಲೈನ್ ಒಂದು ಕಂಬಕ್ಕೆ ಎಷ್ಟು ಸರ್? ಒಂದು
ಕಂಬ ಒಂದು ಕಂಬ 2 ವೈರ್ ಒಂದು ಕೈ ಸೇರಿ 64 ಪಾಯಿಂಟಿಗೆ ಕಾಂಟ್ರಾಕ್ಟರ್ ಕಡೆ 3 ಹಾಕ್ಬೋದು ಅಷ್ಟೇ ಅಂತ 20,000 ಬೇಕು. ನಮ್ಮ ಎಸ್ಒ ಕಳಿಸಿ ಎಸ್ಟಿಮೇಷನ್ ಮಾಡಿದ್ದು. ಎಸ್ಒ ಹೇಳಿದ್ರು ಸರ್, ಎಸ್ಒ ಕಳಿಸಿ ಅವತ್ತು ಲೆಟರ್ ಕೊಟ್ಟು ಬಂದಿದ್ದಾರೆ. ಸೆಲ್ಫಲ್ಲಿ ಹೌದು ಕೊಟ್ಟಿದ್ದಾರೆ, ಟಪಲಿ ಕೊಟ್ಟು ಈಗ 2-3 ತಿಂಗಳಾಯ್ತು. ನೀವು ಸಾಗರಾಚಾರ್ಯ ಸರ್, ನಮ್ದು ಒಂದು ವೈಯಕ್ತಿಕ ರಿಕ್ವೆಸ್ಟ್, ಸಾಗರದಲ್ಲಿ ಆಗಿದ್ದೀರಾ ನೀವು, ನಿಜವಾಗ್ಲೂ ಒಂದು ಖುಷಿ ಕೊಡುವಂತ ವಿಚಾರ. ನಾವು ಅವರಿಗೆ ಒಂದು ಧನ್ಯವಾದ ಹೇಳಬೇಕು. ಈ ಟೈಮಲ್ಲಿ ನಮ್ಮ ಭಾಗಕ್ಕೆ ನೀವು ಏನು ಡೆವಲಪ್ ಮಾಡೋಕ್ಕಾಗುತ್ತೋ ನಿಮ್ಮ ಇದ್ರ ಮುಖಾಂತರ ಆಗಲಿ ಅನ್ನೋದು ನಮ್ಮ ಅಭಿಲಾಷೆ. ಯಾಕೆಂದ್ರೆ ನೀವು ಅಲ್ಲಿ ಆಗಿರೋದ್ರಿಂದ ಯಾವುದೇ ತರಕ್ಕಾಗಲ್ಲ. ನಮ್ಮ ಭಾಗಕ್ಕೆ ಸ್ವಲ್ಪ ಒತ್ತು ಕೊಟ್ಟರೆ ನಿಮ್ಮ ಒಲವು ಇದ್ದೇ ಇರುತ್ತೆ. ಈಗ ಮುಂಚೆ ನೀವು ಅಧಿಕಾರಿಯಾಗಿದ್ರೆ ಈ ಹೊಸನಗರ ತಾಲೂಕಿನ ಪ್ರತಿನಿಧಿಗಳಾಗಿ ಇದ್ದೀರ, ಹಾಗಾಗಿ ಓಕೆ, ಥ್ಯಾಂಕ್ ಯು. ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯ ನೋಡಲ್ ಅಧಿಕಾರಿಗಳಾದಂಥ ಸಹಾಯಕ ಕಾರ್ಯಪಾಲಕ ಚಂದ್ರಶೇಖರ್ ಸರ್ ಅವರು ಗ್ರಾಮ ಸಭೆಯನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಅವರಿಗೆ ಸಹ ಧನ್ಯವಾದಗಳು. ಈಗ ಒಂದರ ಸೀಮಾ ಎಲ್ಲರಿಗೂ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಈ ಸಭೆಯ ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದ ನೋಡಲ್ ಅಧಿಕಾರಿಗಳಾದಂಥ ಚಂದ್ರಶೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸುಜಾತ ಎಂ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು. ಹಾಗೆ ಉಪಾಧ್ಯಕ್ಷರಾದ ರಾಘವೇಂದ್ರ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಸರ್ವ ಸದಸ್ಯರಿಗೂ ಹಾಗೆ ನಾಗೇಶ್ವರ ಅವರಿಗೂ ಕೂಡ ಧನ್ಯವಾದಗಳು. ತೋಟಗಾರಿಕಾ ಇಲಾಖಾಧಿಕಾರಿ ಹಾಗೆ ಎಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದಗಳು. ಹಾಗೆ ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಸೋಷಿಯಲ್ ಆಡಿಟ್ ಎಲ್ಲರಿಗೂ ಕೂಡ ಎಲ್ಲರ ರಾಷ್ಟ್ರಗೀತೆ ಸರ್.